Welcome to the course on mechanical measurement. So we are in the unit 2, that is the transducers and strain gauges. In the last class we are discussing about analog transducers, that is voltage generating analog transducers. In today's class we are going to discuss about current generating analog transducers. So those are eddy current transducers, Hall effect transducers, photoemissive cells. There are still many more are there. So for your syllabus only any two is available. I am going to discuss the three transducers. One is eddy current transducer, another one is Hall effect transducer, another one is photoemissive cells. So before coming to this eddy current transducers, so what do you mean by an eddy current? So what do you mean by an eddy current? So I will take one coil. I will take one coil. I am going to pass an AC current to this one. I am going to pass an AC current, alternative current. AC current is nothing but what? Alternative current. The current flows over here. When the current flows over here, there will be a magnetic flux is going to be induced in this current. This is called as what? Self-induction. So this is called as what? Self-induction. These lines are called as what? Flux lines. Flux is nothing but what? Density. Flux is nothing but what? ನಾವು ಮೆಕ್ಯಾನಿಕಲ್ನಲ್ಲಿ ಯಾವ್ದಾದ್ರು ಒಂದು ಮೆಟೀರಿಯಲ್ ಹೇಳಬೇಕಂದ್ರೆ ಏನು ಹೇಳ್ತೀವಿ? ಡೆನ್ಸಿಟಿ ಆಫ್ ಎ ಮೆಟೀರಿಯಲ್ ಅಂತ ಹೇಳ್ತೀವಲ್ಲ. ಸಿಮಿಲರ್ಲಿ ಎಲೆಕ್ಟ್ರಿಕಲಲ್ಲಿ ಹೋದರೆ ಡೆನ್ಸಿಟಿ ಹೇಳಬೇಕಂದ್ರೆ ಫ್ಲಕ್ಸ್ ಅಂತ ಹೇಳ್ತೀವಿ. ಹೌ ಥಿಕ್ ದ ಲೈನ್ಸ್ ಆರ್ ದೇರ್, ಎಷ್ಟು ಒಂದಕ್ಕೊಂದು ಅಂಟುಕೊಂಡಿದ್ದಾವೆ. ಸೊ ಥಿಕ್ಕರಾಗಿ ಒಂದಕ್ಕೊಂದು ಒಂದ್ರ ಪಕ್ಕ ಒಂದು ಅಂಟುಕೊಂಡಿದ್ರೆ ದ ಡೆನ್ಸಿಟಿ ಈಸ್ ಮೋರ್ ಇದ್ದಂಗೆ. ಸೊ ಇಫ್ ದ ಲೈನ್ಸ್ ಆರ್ ಇದ್ರ ಪಕ್ಕನೇ ಈ ಥರ ಇತ್ತು ಅಂದರೆ ದೀಸ್ ಆರ್ ಕಾಲ್ಡ್ ಆಸ್ ವಾಟ್? ಡೆನ್ಸಿಟಿ ಈಸ್ ಮೋರ್. ಸೊ ಇಫ್ ಐ ಟೇಕ್ ಎನಿ ಮ್ಯಾಗ್ನೆಟ್, ಯಾವ್ದಾದ್ರು ಒಂದು ಮ್ಯಾಗ್ನೆಟ್ ತೊಗೊಳ್ರಿ. ಸೊ ದಿಸ್ ಈಸ್ ವಾಟ್ ನಾರ್ತ್ ಪೋಲ್ ಆ್ಯಂಡ್ ದಿಸ್ ಈಸ್ ವಾಟ್ ಸೌತ್ ಪೋಲ್. ಸೊ ಮ್ಯಾಗ್ನೆಟಿಕ್ ಲೈನ್ಸ್ ಹೆಂಗೆ ಹೋಗ್ತಾ ಇರ್ತವೆ ಅಂದರೆ ಇಟ್ ಇಸ್ ಮೂವಿಂಗ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ಆಲ್ವೇಸ್ ಇಟ್ ಇಸ್ ಮೂವಿಂಗ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ಇದ್ರೊಳಗಡೆನೂ ಇರ್ತವೆ. ಸೊ ನೀವು ಐರನ್ ಪಾರ್ಟಿಕಲ್ಸು ವೇರ್ ಜಾಸ್ತಿ ಎಲ್ಲಿ ಅಟ್ರಾಕ್ಷನ್ ಆಗ್ತವೆ ಅಂದರೆ ಇಲ್ಲಿ ಜಾಸ್ತಿ ಅಟ್ರಾಕ್ಷನ್ ಆಗ್ತವೆ. ಯಾಕೆ ಅಟ್ರಾಕ್ಷನ್ ಜಾಸ್ತಿ ಆಗ್ತವೆ ಅಂದರೆ ಇಲ್ಲಿ ದ ಲೈನ್ಸ್ ಆರ್ ಥಿಕ್ಕರ್. ಈ ಥರ ಬಂದಿರ್ತವೆ. ಒಂದು ಮ್ಯಾಗ್ನೆಟಿಕ್ ಲೈನ್ಸು ಇನ್ನೊಂದು ಮ್ಯಾಗ್ನೆಟಿಕ್ ಲೈನ್ಸ್ ಹತ್ರ ಏನಾಗುತ್ತೆ, ಒಂದ್ರ ಮೇಲೆ ಒಂದು ಬರೋದೇ ಇಲ್ಲ. ಆಲ್ವೇಸ್ ಇಟ್ ವಿಲ್ ಬಿ ಸಪ್ರೇಟೆಡ್. ಒನ್ ಮ್ಯಾಗ್ನೆಟಿಕ್ ಲೈನ್ ಇಸ್ ಆಲ್ವೇಸ್ ಸಪ್ರೇಟೆಡ್ ಬೈ ಅನದರ್ ಮ್ಯಾಗ್ನೆಟಿಕ್ ಲೈನ್. ಒಂದ್ರ ಮೇಲೆ ಒಂದು ಕೋಯಿನ್ಸೈಡ್ ಆಗೋದೇ ಇಲ್ಲ. ಸೊ ಇಲ್ಲಿ ಜಾಸ್ತಿ ಮ್ಯಾಗ್ನೆಟಿಕ್ ಲೈನ್ಸ್ ಇರೋದ್ರಿಂದ ದಿಸ್ ಪೋರ್ಷನ್ ಏನಾಗುತ್ತೆ, ಐರನ್ ಪಾರ್ಟಿಕಲ್ಸು ಜಾಸ್ತಿ ಅಟ್ರಾಕ್ಟ್ ಆಗ್ತವೆ. ಐರನ್ ಪಾರ್ಟಿಕಲ್ಸ್ ಜಾಸ್ತಿ ಅಟ್ರಾಕ್ಟ್ ಆಗ್ತವೆ. ಯಾವ ಜಾಗದಲ್ಲಿ? ದಿಸ್ ಪೋರ್ಷನ್ ಆ್ಯಂಡ್ ದಿಸ್ ಪೋರ್ಷನ್. ಇಲ್ಲೂ ಅಷ್ಟೇ. ಸೊ ಇಲ್ಲಿ ಅಟ್ರಾಕ್ಷನ್ ಜಾಸ್ತಿ ಆಗಲ್ಲ. ಯಾಕಾಗಲ್ಲ ಅಂದರೆ ಬಿಕಾಸ್ ಲೈಕ್ ದಿಸ್ ಈ ಥರ ಹೋಗಿರುತ್ತೆ. ದ ಲೈನ್ಸ್ ಆರ್ ಫ್ರೀ, ಇಲ್ಲಿ ಜಾಸ್ತಿ ಫ್ರೀ ಇರ್ತವೆ. ಬಟ್ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಏನಾಗಿರುತ್ತೆ, ದ ಡೆನ್ಸಿಟಿ ಏನಿರುತ್ತೆ ಕಡಿಮೆ, ಥಿಕ್ನೆಸ್ ಜಾಸ್ತಿ ಇರೋದ್ರಿಂದ ಐರನ್ ಪಾರ್ಟಿಕಲ್ಸ್ ಆ ಜಾಗದಲ್ಲಿ ಜಾಸ್ತಿ ಅಟ್ರಾಕ್ಷನ್ ಆಗ್ತವೆ. ದಿಸ್ ಈಸ್ ಕಾಲ್ಡ್ ಆಸ್ ವಾಟ್? ಫ್ಲಕ್ಸ್ ಡೆನ್ಸಿಟಿ. ಫ್ಲಕ್ಸ್ ಡೆನ್ಸಿಟಿ ಅಂದರೆ ಏನಂದರೆ ವೇರ್ ದರ್ ಇಸ್ ಎ ಥಿಕ್ನೆಸ್, ನಂಬರ್ ಆಫ್ ಲೈನ್ಸ್ ಬರುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ವಾಟ್? ಫ್ಲಕ್ಸ್. ಸೊ ದೀಸ್ ಲೈನ್ಸ್ ಆರ್ ಕಾಲ್ಡ್ ಆಸ್ ವಾಟ್? ಮ್ಯಾಗ್ನೆಟಿಕ್ ಲೈನ್ಸ್. ದೀಸ್ ಲೈನ್ಸ್ ಆರ್ ಕಾಲ್ಡ್ ಆಸ್ ವಾಟ್? ಮ್ಯಾಗ್ನೆಟಿಕ್ ಲೈನ್ಸ್. ಇಫ್ ಯು ಟೇಕ್ ಎನಿ ಕಾಯಿಲ್, ಯಾವುದೋ ಒಂದು ಕಾಯಿಲ್ ತೊಗೊಳ್ರಿ. ಇಫ್ ಯು ಟೇಕ್ ಕಾಯಿಲ್ ಅಂದರೆ ಹೆಂಗೆ, ಫಾರ್ ಎಕ್ಸಾಂಪಲ್ ಈ ವೈರ್ ಇರುತ್ತೆ, ಈ ವೈರಲ್ಲಿ ನೀವು ಕರೆಂಟ್ ಪಾಸ್ ಮಾಡ್ತೀರಾ. ಈ ಕರೆಂಟ್ ಪಾಸ್ ಮಾಡಿದ್ರೆ ಮ್ಯಾಗ್ನೆಟಿಕ್ ಲೈನ್ಸ್ ಇಂಡ್ಯೂಸ್ ಆಗಲ್ಲ. ಮ್ಯಾಗ್ನೆಟಿಕ್ ಲೈನ್ಸ್ ಇಂಡ್ಯೂಸ್ ಆಗೋದೇ ಇಲ್ಲ. ಇಫ್ ಯು ವಾಂಟ್ ಟು ಟೇಕ್ ಓನ್ಲಿ ಏನು ತೊಗೋಬೇಕು ನೀನು? ಯು ವಾಂಟ್ ಟು ಟೇಕ್ ಕಾಯಿಲೇ ತೊಗೋಬೇಕು. ಒಂದು ವೈರ್ ಇದೆ, ಆ ವೈರ್ನ ಯಾವ ಥರ ಶೇಪಲ್ಲಿ? ಈ ಕಾಯಿಲ್ ಶೇಪಲ್ಲಿ ಸುತ್ತಬೇಕು ನೀನು. ಯು ವಾಂಟ್ ಟು ರೊಟೇಟ್ ಇನ್ ದಿಸ್ ಶೇಪ್, ದೆನ್ ಪಾಸ್ ದ ಕರೆಂಟ್. ಸೇಮ್ ವೈರು
ಇದು ವೈರ್ ಇದೆ, ಈ ವೈರ್ನ ನಾನು ಏನು ಮಾಡಿದ್ದೀನಿ, ಕಾಯಿಲ್ ಥರ ಸುತ್ತಿದ್ದೀನಿ. ಕಾಯಿಲ್ ಥರ ಸುತ್ತಿದಾಗ ಕರೆಂಟ್ ಐನ ನಾನು ಪಾಸ್ ಮಾಡ್ತೀನಿ. ಐ ಪಾಸ್ ಮಾಡಿದಾಗ ಇಟ್ ವಿಲ್ ಫ್ಲೋ ಇನ್ ದ ಕಾಯಿಲ್. ಈ ಕಾಯಿಲಲ್ಲಿ ಫ್ಲೋ ಆಗುತ್ತೆ. ಫ್ಲೋ ಆಗಿ ಏನಾಗುತ್ತೆ, ಇಂಡಕ್ಷನ್ ಆಗುತ್ತೆ. ಇಂಡಕ್ಷನ್ ಅಂದರೆ ಏನು, ದಿಸ್ ಇಸ್ ನಥಿಂಗ್ ಬಟ್ ಮ್ಯಾಗ್ನೆಟಿಕ್ ಲೈನ್ಸ್ ಏನಾಗುತ್ತೆ, ಇಂಡ್ಯೂಸ್ ಆಗುತ್ತೆ ಅದರೊಳಗಡೆ. ಮ್ಯಾಗ್ನೆಟಿಕ್ ಲೈನ್ಸ್ ಏನಾಗುತ್ತೆ ಅದರೊಳಗಡೆ ಇಂಡ್ಯೂಸ್ ಆಗುತ್ತೆ. ಹೆಂಗೆ ಇಂಡ್ಯೂಸ್ ಆಗುತ್ತೆ, ಇಟ್ ಮೂವ್ಸ್ ಫ್ರಮ್ ಸೌತ್ ಪೋಲ್ ಟು ನಾರ್ತ್ ಪೋಲ್. ಎಲ್ಲಿಂದ ಎಲ್ಲಿ ಮೂವ್ ಆಗುತ್ತೆ, ಇಟ್ ಮೂವ್ಸ್ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್. ಸೊ ಈ ಇಂಡಕ್ಷನ್ ಅಂದರೆ ಏನು, ಅಗೈನ್ ಇಂಡಕ್ಷನ್ ಮೀನ್ಸ್ ಇಟ್ ಇಸ್ ನಥಿಂಗ್ ಬಟ್ ಟೆಂಪರರಿ ಸ್ಟೋರೇಜ್. ಟೆಂಪರರಿ ಸ್ಟೋರೇಜ್ ಆಫ್ ಕರೆಂಟ್. ಟೆಂಪರರಿ ಸ್ಟೋರೇಜ್ ಆಫ್ ಕರೆಂಟ್. ಸೊ ವಾಟ್ ವಿಲ್ ಹ್ಯಾಪನ್ ಇಫ್ ಐ ಪಾಸ್ ಎ ಕರೆಂಟ್ ಥ್ರೂ ದಿಸ್ ಕಾಯಿಲ್. ಈ ಕರೆಂಟಿಂದ ಪಾಸ್ ಮಾಡ್ತೀನಿ ನಾನು. ಇಲ್ಲೊಂದು ಏನು ಮಾಡ್ತೀನಿ, ಒಂದು ಬಲ್ಬ್ನ ಅಟ್ಯಾಚ್ ಮಾಡ್ತೀನಿ ನಾನು. ಇಲ್ಲಿ ಬಲ್ಬ್ನ ಅಟ್ಯಾಚ್ ಮಾಡಿ ಅಗೈನ್ ಐ ವಿಲ್ ಪಾಸ್ ದಿಸ್ ಒನ್ ಕರೆಂಟ್ ಪಾಸ್ ಮಾಡ್ತೀನಿ. ಇಲ್ಲೊಂದು ಪ್ಲಗ್ ಹಾಕ್ತೀನಿ ನಾನು. ಸೊ ಏನಾಗುತ್ತೆ, ಇಲ್ಲಿಂದ ಕರೆಂಟ್ ಫ್ಲೋ ಆಗುತ್ತೆ, ಕಾಯಿಲ್ ಒಳಗಡೆ ಹೋಗುತ್ತೆ, ಕಾಯಿಲ್ ಒಳಗಡೆ ಹೋಗಿ ಬಲ್ಬ್ ಹತ್ರ ಹೋಗುತ್ತೆ, ಬಲ್ಬ್ ಗ್ಲೋ ಆಗುತ್ತೆ. ಗ್ಲೋ ಆಗಿ ಅಗೈನ್ ಇಟ್ ವಿಲ್ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಮೂವ್ ಆಗ್ತವೆ, ಅಗೈನ್ ಇಟ್ ವಿಲ್ ರಿಪೀಟಿಂಗ್. ವೆನ್ ಐ ಓಪನ್ ದಿಸ್, ಈ ಸ್ವಿಚ್ನ ಆಫ್ ಮಾಡ್ತೀನಿ ನಾನು, ರಿಮೂವ್ ಮಾಡ್ತೀನಿ. ಈ ಸ್ವಿಚ್ನ ಏನು ಮಾಡ್ತೀನಿ ನಾನು, ಆಫ್ ಮಾಡ್ತೀನಿ. ಆಫ್ ಮಾಡಿದಾಗ ಏನಾಗುತ್ತೆ, ಇಮಿಡಿಯೇಟ್ ಇದು ಆಫ್ ಆಗಲ್ಲ. ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಗ್ಲೋ ಆಗ್ತಾ ಇರೋದು. ಏನಾಗುತ್ತೆ, ಸಮ್ ಟೈಮ್ ತೊಗೊಳುತ್ತೆ ಏನಾಗುತ್ತೆ ಆಫ್ ಆಗೋಕ್ಕೆ. ಯಾಕೆ ಅಂದರೆ ಆಲ್ರೆಡಿ ಇಲ್ಲೇನಾಗಿರುತ್ತೆ, ಕರೆಂಟ್ ಸ್ಟೋರ್ ಆಗಿರುತ್ತೆ. ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ ಈ ಮ್ಯಾಗ್ನೆಟಿಕ್ ಫ್ಲಕ್ಸಲ್ಲಿ ಸ್ಟೋರ್ ಆಗಿರುತ್ತೆ. ಮ್ಯಾಗ್ನೆಟಿಕ್ ಫ್ಲಕ್ಸಲ್ಲಿ ಸ್ಟೋರ್ ಆಗಿರುತ್ತೆ. ದಿಸ್ ಸ್ಟೋರೇಜ್ ಇಸ್ ಕಾಲ್ಡ್ ಆಸ್ ವಾಟ್, ಇಂಡಕ್ಷನ್. ಇದನ್ನೇನಂತ ಕರಿತೀವಿ ನಾವು, ಇಂಡಕ್ಷನ್ ಅಂತ ಕರಿತೀವಿ. ಸೊ ಎನಿ ಕಾಯಿಲ್ ಇಟ್ ವಿಲ್ ಸ್ಟೋರ್ ದ ಕರೆಂಟ್ ಫಾರ್ ಟೆಂಪರರಿ ಟೈಮ್. ಟೆಂಪರರಿನಲ್ಲಿ ಏನಾಗಿರುತ್ತೆ, ಸ್ಟೋರ್ ಮಾಡ್ಕೊಂಡು ಇಟ್ಕೊಳುತ್ತೆ. ಸೊ ದಿಸ್ ಇಸ್ ವಾಟ್ ಆಸ್ ಕಾಲ್ಡ್ ಆಸ್ ಇಂಡಕ್ಷನ್. ಸೊ ಈ ಇಂಡಕ್ಷನ್ನ ಏನಾಗುತ್ತೆ, ವಿ ಟೇಕ್ ಎನಿ ಕಾಯಿಲ್. ಒಂದು ಕಾಯಿಲ್ ತೊಗೊತೀನಿ ನಾನು. ಸೊ ಐ ಆಮ್ ಗೋಯಿಂಗ್ ಟು ಪಾಸ್ ಅನ್ ಕರೆಂಟ್, ಎ ಸಿ ಕರೆಂಟ್ನ ಇದರೊಳಗಡೆ ಪಾಸ್ ಮಾಡ್ತೀನಿ, ಐ. ಸೊ ಪಾಸ್ ಮಾಡಿಬಿಟ್ಟು ನಾನು ಒಂದು, ದಿಸ್ ಈಸ್ ವಾಟ್, ಒಂದು ಕಂಡಕ್ಟರ್. ಕಂಡಕ್ಟರ್ ಮೀನ್ಸ್ ವಾಟ್, ಒಂದು ಮೆಟೀರಿಯಲ್. ಕಂಡಕ್ಟರ್ ಇಸ್ ನಥಿಂಗ್ ಬಟ್ ವಾಟ್, ಫ್ರೀ ಎಲೆಕ್ಟ್ರಾನ್ಸ್ ಅದರಾಗಿರ್ತವೆ. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಒಂದು ಕಂಡಕ್ಟರ್ ಇದೆ. ಸೊ ಇಲ್ಲೇನ ಕರೆಂಟ್ ಪಾಸ್ ಮಾಡಿದಾಗ ಏನಾಯಿತು, ಇಲ್ಲೇನಾಯಿತು, ಮ್ಯಾಗ್ನೆಟಿಕ್ ಫ್ಲಕ್ಸ್ ಏನಾಗ್ತದವೆ, ಇಂಡ್ಯೂಸ್ ಆಗ್ತದೆ ಇದರೊಳಗಡೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಆರ್ ಗೋಯಿಂಗ್ ಟು ಬಿ ಇಂಡ್ಯೂಸ್ಡ್ ಇನ್ ದಿಸ್ ಒನ್. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಂಡ್ಯೂಸ್ ಆಗುತ್ತೆ. ಇಂಡ್ಯೂಸ್ ಆದಾಗ ಇದು ಕಂಡಕ್ಟರ್ ಇದ್ರ ಹತ್ರ ಬಂದಾಗ ಏನಾಗುತ್ತೆ, ಇಲ್ಲಿ ಎಡ್ಡಿ ಕರೆಂಟ್ ಫಾರ್ಮೇಷನ್ ಆಗುತ್ತೆ. ಇದರೊಳಗಡೆ ಏನಾಗುತ್ತೆ, ಎಡ್ಡಿ ಕರೆಂಟು ಫಾರ್ಮೇಷನ್ ಆಗುತ್ತೆ. ವೆನೆವರ್ ದರ್ ಇಸ್ ಎ ಫಾರ್ಮೇಷನ್ ಆಫ್ ಕರೆಂಟ್, ಈ ಕರೆಂಟ್ ಫಾರ್ಮೇಷನ್ ಆಗೋದ್ರಿಂದ ಅಗೈನ್ ಎಡ್ಡಿ ಕರೆಂಟ್ ಫಾರ್ಮೇಷನ್ ಆಗೋದ್ರಿಂದ ಮತ್ತೆ ಏನಾಗುತ್ತೆ ಅಂದರೆ ಅಗೈನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕ್ರಿಯೇಟ್ ಆಗುತ್ತೆ. ಎಲ್ಲಿ ಕರೆಂಟ್ ಫಾರ್ಮೇಷನ್ ಆಗುತ್ತೋ ಅಲ್ಲಿ ಏನಾಗುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ ಕ್ರಿಯೇಟ್. ಇಲ್ಲಿ ನಾವು ಕರೆಂಟ್ ಕೊಡ್ತಾ ಇದೀವಾ, ಎ ಸಿ ಕರೆಂಟ್ ಕೊಡ್ತಾ ಇದೀವಿ ನಾವು, ಇಲ್ಲೇನು ಕ್ರಿಯೇಟ್ ಆಗ್ತಾ ಇದೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಸ್ ಕ್ರಿಯೇಟ್. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಸ್ನ ನಾನು ಕಂಡಕ್ಟರ್ ಹತ್ರ ತೊಗೊಂಬರ್ತೀನಿ. ದಿಸ್ ಇಸ್ ಎ ಕಂಡಕ್ಟರ್. ಈ ಕಂಡಕ್ಟರ್ ಹತ್ರ ತೊಗೊಂಬಂದಾಗ ಏನಾಯಿತು, ಎಡ್ಡಿ ಕರೆಂಟ್ ಫಾರ್ಮೇಷನ್ ಆಯಿತು. ಎಡ್ಡಿ ಕರೆಂಟ್ಸ್ ಇಸ್ ನಥಿಂಗ್ ಬಟ್ ವಾಟ್, ಕ್ಲೋಸ್ಡ್ ಲೂಪ್ಸ್ ಆಫ್ ಕರೆಂಟ್ಸ್. ಕ್ಲೋಸ್ಡ್ ಲೂಪ್ಸ್ ಆಫ್ ಕರೆಂಟ್ಸ್ ಒಂದು ಕಂಡಕ್ಟರ್ ಒಳಗಡೆ ಫಾರ್ಮೇಷನ್ ಆಯಿತು. ಈ ಎಡ್ಡಿ ಕರೆಂಟ್ಸು ಅಗೈನ್ ಇಟ್ ವಿಲ್ ಫಾರ್ಮ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಸ್. ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಸ್ನ ಫಾರ್ಮ್ ಆಗುತ್ತೆ. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಸು ಇದೇನಾಗ್ತಾ ಇರುತ್ತೆ, ಇಟ್ ಇಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಫಾರ್ ಎಕ್ಸಾಂಪಲ್ ದಿಸ್ ಇಸ್ ನಾರ್ತ್ ಪೋಲ್ ಆ್ಯಂಡ್ ದಿಸ್ ಇಸ್ ಸೌತ್ ಪೋಲ್. ಇಫ್ ದೇ ಆರ್ ಮೂವಿಂಗ್ ಇನ್ ನಾರ್ತ್ ಪೋಲ್ ಟು ಸೌತ್ ಪೋಲ್, ಈ ಥರ ಮೂವ್ ಆಗ್ತಾ ಇದ್ದಾರೆ, ಈ ಥರ ಮೂವ್ ಆಗ್ತಾ ಇದ್ರೆ ಅಗೈನ್ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಅಪೋಸ್ ಆಗಂಗೆ ಇವು ಮೂವ್ ಆಗ್ತಾ ಇರ್ತವೆ. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ನ ಅಪೋಸ್ ಮಾಡೋಕ್ಕೆ ಇವು ಮೂವ್ ಆಗ್ತಾ ಇರ್ತವೆ. ಸೊ ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಸು ಈ ಆಕ್ಟಿವ್ ಕಾಯಿಲಲ್ಲಿ ಇರ್ತವಲ್ಲ, ಇದನ್ನೇ ಮಾಡ್ತವೆ, ಅಪೋಸ್ ಮಾಡೋದ್ರಿಂದ ಏನಾಗುತ್ತೆ, ಎಡ್ಡಿ ಕರೆಂಟ್ ಫಾರ್ಮೇಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಇಂಡಕ್ಟೆನ್ಸ್ ಇದರಲ್ಲಿ ಏನಾಗುತ್ತೆ, ಇಂಡಕ್ಟೆನ್ಸು ಕಡಿಮೆ ಆಗುತ್ತೆ. ಸ್ಟೋರೇಜ್ ಏನಾಗುತ್ತೆ, ಕಡಿಮೆ ಆಗುತ್ತೆ. This is called as what, eddy current formation. So you can observe over here in the figure. So this is a coil. I am going to pass the electric current to this coil. AC current ನಾನು ಪಾಸ್ ಮಾಡ್ತೀನಿ ಈ ಕಾಯಿಲ್ಗೆ. ಈ ಕಾಯಿಲ್ಗೆ ಪಾಸ್ ಮಾಡಿದಾಗ there will be ಏನಾಗುತ್ತೆ ನೋಡ್ರಿ, these lines are called as what, magnetic flux lines. ಇವೇನಾದ್ರು we are going to call it as what, magnetic flux lines, coils in the magnetic
ಫೀಲ್ಡ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಇದನ್ನು ಫೀಲ್ಡ್ ಏನಂತ ಕರಿತೀವಿ. ಈ ಫೀಲ್ಡ್ ನಿಮ್ಮ ಕಣ್ಣಿಗೆ ಕಾಣಲ್ಲ. ದಿಸ್ ಆರ್ ಕಾಲ್ಡ್ ಆಸ್ ವಾಟ್ ಇಮ್ಯಾಜಿನರಿ ಲೈನ್ಸ್. ಈ ಫೀಲ್ಡ್ ಏನು ಕರಿತೀವಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೀವಿ. ಇವು ನಂಬರ್ ಆಫ್ ಲೈನ್ಸ್ನ ಅಕ್ಯುಮುಲೇಟ್ ಮಾಡಿದ್ರೆ ದಟ್ ಈಸ್ ಕಾಲ್ಡ್ ಆಸ್ ವಾಟ್ ಫ್ಲಕ್ಸ್. ಸೊ ಈ ಕಾಯಿಲ್ಲು ವೆನ್ ಐ ಕಂಡಕ್ಟಿಂಗ್ ಮೆಟೀರಿಯಲ್ ಹತ್ರ ಬಂತ ತಕ್ಷಣ ಏನಾಗುತ್ತೆ, ಇದರೊಳಗಡೆ ಎಡ್ಡಿ ಕರೆಂಟ್ ಫಾರ್ಮೇಷನ್ ಆಗುತ್ತೆ. ನೋಡಿರಿ ಈ ಸರ್ಕಲ್ ಥರ ಕಾಣ್ತಾ ಇದೆಯಲ್ಲ, ದಿಸ್ ಸರ್ಕಲ್ ಇಸ್ ಕಾಲ್ಡ್ ಆಸ್ ವಾಟ್ ಎಡ್ಡಿ ಸರ್ಕಲ್ಸ್. ಈ ಎಡ್ಡಿ ಸರ್ಕಲ್ಸು ಮತ್ತೆ ಏನು ಮಾಡ್ತವೆ, ಅಗೇನ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಸ್ನ ಕ್ರಿಯೇಟ್ ಮಾಡ್ತವೆ. These magnetic lines oppose these lines. ಎಡ್ಡಿ ಕರೆಂಟ್ ಲೈನ್ಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕ್ರಿಯೇಟ್ ಮಾಡಿರ್ತವಲ್ಲ, ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಸು ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಸ್ನ ಏನು ಮಾಡ್ತವೆ, ಆಕ್ಟಿವ್ ಕಾಯಿಲ್. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್ ಆಕ್ಟಿವ್ ಕಾಯಿಲ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್ ಎಡ್ಡಿ ಕರೆಂಟ್ ಕಾಯಿಲ್. ಇಲ್ಲಿ ಫ್ಲಕ್ಸ್ ಲೈನ್ಸ್ ಕ್ರಿಯೇಟ್ ಆಗುತ್ತೆ. ಇದೇ ಮಾಡುತ್ತೆ, ಈ ಕರೆಂಟ್ನ ಅಪೋಸ್ ಮಾಡುತ್ತೆ. ಅಪೋಸ್ ಮಾಡೋದ್ರಿಂದ ಏನಾಗುತ್ತೆ, ಫ್ಲಕ್ಸ್ ಲೈನ್ಸು ಕಡಿಮೆ ಆಗುತ್ತೆ. ದಟ್ ಮೀನ್ಸ್ ಫ್ಲಕ್ಸ್ ಲೈನ್ಸ್ ಆರ್ ಗೋಯಿಂಗ್ ಟು ಬಿ ರೆಡ್ಯೂಸ್. ಫ್ಲಕ್ಸ್ ಲೈನ್ಸ್ ರೆಡ್ಯೂಸ್ ಆಗುತ್ತೆ. ಫ್ಲಕ್ಸ್ ಲೈನ್ಸ್ ರೆಡ್ಯೂಸ್ ಆದಾಗ ಆಟೋಮೆಟಿಕಲಿ ಕರೆಂಟ್ ಸ್ಟೋರೇಜ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಕರೆಂಟ್ ಸ್ಟೋರೇಜ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಯಾವಾಗ, ವೆನ್ ಇಟ್ ಅಪೋಸಸ್. ಅದೇ ಈ ಮೆಟೀರಿಯಲ್ ದೂರ ಹೋಗುತ್ತೆ ಅಂತ ಇಟ್ಕೊಡ್ರಿ. ಯಾವ ಕಂಡಕ್ಟಿಂಗ್ ಮೆಟೀರಿಯಲ್ ದೂರ ಹೋದಂಗೆ ಎಡ್ಡಿ ಕರೆಂಟ್ ಫಾರ್ಮೇಷನ್ ಏನಾಗುತ್ತೆ, ಲೆಸ್ ಆಗುತ್ತೆ. ಎಡ್ಡಿ ಕರೆಂಟ್ ಫಾರ್ಮೇಷನ್ ಲೆಸ್ ಆದಾಗ ಅಪೋಸಿಂಗ್ ಫೋರ್ಸಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಅವಾಗ ಕರೆಂಟ್ ಸ್ಟೋರೇಜ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. So this is the principle used in eddy current transducers. So you can observe in the same figure. ಇಲ್ಲೂ ಅಷ್ಟೇ ಅಬ್ಸರ್ವ್ ಮಾಡ್ತೀರಾ, ಸೆಂಡಿಂಗ್ ಕಾಯಿಲ್. ಸೊ ದಿಸ್ ಇಸ್ ದ ಕಾಯಿಲ್. ಈ ಕಾಯಿಲ್ ಒಳಗೆ ನಾವೇನು ಮಾಡ್ತೀವಿ, ಕರೆಂಟ್ ಪಾಸ್ ಮಾಡ್ತಾ ಇದ್ದೀವಿ. ಕರೆಂಟ್ ಪಾಸ್ ಮಾಡಿದಾಗ ಏನಾಗುತ್ತೆ ನೋಡ್ರಿ. ಸೊ ಫ್ರಮ್ ನಾರ್ತ್ ಪೋಲ್ ಟು ಸೌತ್ ಪೋಲ್ ಏನಾಗ್ತಾ ಇದೆ, ಕರೆಂಟ್ ಏನಾಗ್ತಾ ಇದೆ. ಸೊ ಮ್ಯಾಗ್ನೆಟಿಕ್ ಲೈನ್ಸ್ ಏನಾಗ್ತಾ ಇದೆ, ಇಂಡ್ಯೂಸ್ ಆಗ್ತದೆ. ಒಂದು ಮ್ಯಾಗ್ನೆಟಿಕ್ ಲೈನು ಇನ್ನೊಂದು ಮ್ಯಾಗ್ನೆಟಿಕ್ ಲೈನ್ ಜೊತೆ ಕೋಯಿನ್ಸೈಡ್ ಆಗಲ್ಲ. ನೋಡ್ರಿ ಇಲ್ಲಿ ಕೋಯಿನ್ಸೈಡ್ ಆಗಿದೆ, ಇದು ದಿಸ್ ಇಸ್ ರಾಂಗ್. ಇದರ ಕೋಯಿನ್ಸೈಡ್ ಆಗಲ್ಲ. ಸೊ ಹಿಯರ್ ದೇ ಆರ್ ರೆಪ್ರೆಸೆಂಟೆಡ್ ಪ್ರಾಪರ್ಲಿ. ನೋಡ್ರಿ ಒಂದಕ್ಕಿಂತ ಒಂದು ಏನಾಗಿರುತ್ತೆ, ಸಪ್ರೇಟ್ ಆಗಿರುತ್ತೆ. ಎಷ್ಟೇ ಹತ್ತತ್ರ ಬಂದಂಗೆ ಏನಾಗುತ್ತೆ, ದ ಸ್ಟೋರೇಜ್ ಕೆಪಾಸಿಟಿ ಇಸ್ ಗೋಯಿಂಗ್ ಟು ಬಿ ಇನ್ಕ್ರೀಸ್ಡ್. ನೋಡ್ರಿ ಅದೇ ಇಲ್ಲಿ ಏನಾಯಿತು, ದ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಲೈನ್ ಆ್ಯಂಡ್ ದಿಸ್ ಲೈನ್ ಇಸ್ ಫಾರ್ ಅವೇ. ಅದೇ ಇಲ್ಲಿ ಬಂದಾಗ ಏನಾಯಿತು, ದ ಡಿಸ್ಟೆನ್ಸ್ ಈಸ್ ವೆರಿ ಲೆಸ್. ಅದಕ್ಕೆ ಈ ಜಾಗದಲ್ಲಿ ಏನಾಗುತ್ತೆ, ಅಟ್ರಾಕ್ಷನ್ ಈಸ್ ಮೋರ್. ಅದೇ ಇಲ್ಲಿ ಅಟ್ರಾಕ್ಷನ್ ಈಸ್ ಲೆಸ್. ಸೊ ವೆನ್ ಇಟ್ ಇಸ್ ಪಾಸಿಂಗ್ ಓವರ್ ಹಿಯರ್, when it reaches the conducting material ಹತ್ರ ಬಂದ ತಕ್ಷಣ ಏನಾಗುತ್ತೆ, ಎಡ್ಡಿ ಕರೆಂಟ್ ಫಾರ್ಮೇಷನ್ ಆಗುತ್ತೆ. ದೀಸ್ ಗ್ರೀನ್ ಲೈನ್ಸ್ ಕಾಣ್ತಾ ಇದೆಯಲ್ಲ, ದೀಸ್ ಲೈನ್ಸ್ ಆರ್ ಕಾಲ್ಡ್ ಆಸ್ ವಾಟ್ ಎಡ್ಡಿ ಕರೆಂಟ್ ಲೈನ್ಸ್. ಈ ಎಡ್ಡಿ ಕರೆಂಟ್ ಲೈನ್ಸು ಅಗೇನ್ ಇಟ್ ವಿಲ್ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಕ್ರಿಯೇಟ್ ಮಾಡ್ತವೆ. ಎಲ್ಲಿ, ಆ ಮೆಟೀರಿಯಲ್ ಒಳಗಡೆ. ಆ ಮೆಟೀರಿಯಲ್ ಒಳಗಡೆ ಕ್ರಿಯೇಟ್ ಮಾಡೋದ್ರಿಂದ ಈ ಎಡ್ಡಿ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಸ್ನ ಇವು ಅಪೋಸ್ ಮಾಡ್ತವೆ. ಏನು ಮಾಡ್ತವೆ, ಅಪೋಸ್ ಮಾಡ್ತವೆ. ಈ ಅಪೋಸ್ ಮಾಡೋದ್ರಿಂದ ಏನಾಗುತ್ತೆ, ದೀಸ್ ಲೈನ್ಸ್ ಆರ್ ಗೋಯಿಂಗ್ ಟು ಬಿ ರೆಡ್ಯೂಸ್ಡ್. ದಟ್ ಮೀನ್ಸ್ ಫ್ಲಕ್ಸ್ ಲೈನ್ಸ್ ಏನಾಗುತ್ತೆ, ರೆಡ್ಯೂಸ್ ಆಗುತ್ತೆ. ಈ ಫ್ಲಕ್ಸ್ ಲೈನ್ಸ್ ರೆಡ್ಯೂಸ್ ಆಗೋದ್ರಿಂದ ಏನಾಗುತ್ತೆ, ಇಂಡಕ್ಟೆನ್ಸು ಕಡಿಮೆ ಆಗುತ್ತೆ. ಯಾವಾಗ ಕಡಿಮೆ ಆಗುತ್ತೆ, ಎಡ್ಡಿ ಕರೆಂಟ್ ಜಾಸ್ತಿ ಇರಬೇಕು. ಎಡ್ಡಿ ಕರೆಂಟ್ ಜಾಸ್ತಿ ಯಾವಾಗ ಆಗುತ್ತೆ, ವೆನ್ ದ ಕಂಡಕ್ಟಿಂಗ್ ಮೆಟೀರಿಯಲ್ ಇಸ್ ನಿಯರ್ ಟು ದ ಕಾಯಿಲ್. ಈ ಕಾಯಿಲ್ಗೆ ನಿಯರ್ ಇತ್ತಂದಾಗ ಏನಾಗುತ್ತೆ, ಎಡ್ಡಿ ಕರೆಂಟ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ. ಎಡ್ಡಿ ಕರೆಂಟ್ ಫಾರ್ಮೇಷನ್ ಜಾಸ್ತಿ ಆದಾಗ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಸು ಅಪೋಸ್ ಮಾಡುವಂಥ ಫ್ಲಕ್ಸ್ ಲೈನ್ಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ದೆನ್ ಇಂಡಕ್ಟೆನ್ಸ್ ವಿಲ್ ಬಿ ಲೆಸ್. ವೆನ್ ದ ಕಂಡಕ್ಟಿಂಗ್ ಮೆಟೀರಿಯಲ್ ಇಸ್ ಫಾರ್ ಅವೇ ಫ್ರಮ್ ದ ಕಾಯಿಲ್, ಅವಾಗ ಎಡ್ಡಿ ಕರೆಂಟ್ ಫಾರ್ಮೇಷನ್ ಲೆಸ್ ಆಗುತ್ತೆ, ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಸ್ ಜಾಸ್ತಿ ಆಗ್ತವೆ. ಸೊ ದಟ್ ಇಂಡಕ್ಟೆನ್ಸ್ ಏನಾಗುತ್ತೆ, ಸ್ಟೋರೇಜ್ ಪವರ್ ಜಾಸ್ತಿ ಆಗುತ್ತೆ. ದಿಸ್ ಈಸ್ ದ ಪ್ರಿನ್ಸಿಪಲ್ ಯೂಸ್ಡ್ ಇನ್ ಎಡ್ಡಿ ಕರೆಂಟ್ ಟ್ರಾನ್ಸ್ಡ್ಯೂಸರ್ಸ್. ಸೊ you can observe here one more thing. This is the coil. I am passing an alternating current pass ಮಾಡ್ತಾ ಇದೀನಿ. These are the primary magnetic field. Magnetic field ಕ್ರಿಯೇಟ್ ಆಗ್ತದವೆ, ಹಿಂಗೆ ಬರ್ತಾವೆ ಮ್ಯಾಗ್ನೆಟಿಕ್ ಫೀಲ್ಡು. ಸೊ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗ್ತದೆ, ಇದು ಕಂಡಕ್ಟಿಂಗ್ ಮೆಟೀರಿಯಲ್ ಹತ್ರ ತೊಗೊಂಡ್ಬರ್ತೀನಿ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಹತ್ರ ತೊಗೊಂಡು ಬಂದಾಗ ಏನಾಗುತ್ತೆ, ಎಡ್ಡಿ ಕರೆಂಟ್ ಫಾರ್ಮೇಷನ್ ಆಯ್ತು ನೋಡ್ರಿ. ದಿಸ್ ಇಸ್ ಎಡ್ಡಿ ಕರೆಂಟ್ ಫಾರ್ಮೇಷನ್. ರೌಂಡ್ ಕಲರ್ ಬಂದಿದೆಯಲ್ಲ, ರೌಂಡಾಗೆ ದಿಸ್ ಇಸ್ ಕಾಲ್ಡ್ ಆಸ್ ವಾಟ್ ಎಡ್ಡಿ ಕರೆಂಟ್ಸ್. ಈ ಎಡ್ಡಿ ಕರೆಂಟ್ಸು ಅಗೇನ್ ಇಟ್ ಇಸ್ ಕ್ರಿಯೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್. ನೋಡ್ರಿ ಈ ಥರ ಕ್ರಿಯೇಟ್ ಮಾಡ್ತಾರೆ. ಬಟ್ ಎಡ್ಡಿ ಕರೆಂಟ್ಸ್ ಹೆಂಗೆ ಫಾರ್ಮೇಷನ್ ಆಗುತ್ತೆ ಅಂದರೆ, ಈ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಪರ್ಪೆಂಡಿಕ್ಯುಲರ್ ಆಫ್ ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ಗೆ ಏನಾಗುತ್ತೆ, ಪರ್ಪೆಂಡಿಕ್ಯುಲರ್ ಆಫ್ ಫಾರ್ಮೇಷನ್ ಆಗುತ್ತೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡು ಇದಕ್ಕೆ ಆಪೋಸಿಟ್ ಆಗಿ ಕ್ರಿಯೇಷನ್ ಆಗುತ್ತೆ. ಸೊ ನಾವು ವಿಲ್ ಗೋ ಫಾರ್ ಪ್ರಿನ್ಸಿಪಲ್ ಆಫ್ ಎಡ್ಡಿ ಕರೆಂಟ್. ವೆನ್ ಎ ಕಂಡಕ್ಟಿಂಗ್ ಪ್ಲೇಟ್
ಈಸ್ ಪ್ಲೇಸ್ಡ್ ನಿಯರ್ ಎ ಕಾಯಿಲ್. ಒಂದು ಕಂಡಕ್ಟಿಂಗ್ ಪ್ಲೇಟ್ ಇದೆ, ಅದನ್ನು ಕಾಯಿಲ್ ಹತ್ರ ತೊಗೊಂಬಂದಾಗ ಕ್ಯಾರಿಯಿಂಗ್ ಆಲ್ಟರ್ನೇಟಿವ್ ಕರೆಂಟ್, ಆ ಕಾಯಿಲ್ ಏನು ಕ್ಯಾರಿ ಮಾಡ್ತಾ ಇದೆ? ಆಲ್ಟರ್ನೇಟಿಂಗ್ ಕರೆಂಟ್, ಎ ಸಿ ಕರೆಂಟ್ ಕೊಟ್ಟಿದ್ದೀನಿ. ಎ ಸರ್ಕ್ಯುಲೇಟಿಂಗ್ ಕರೆಂಟ್ ಇಸ್ ಇಂಡ್ಯೂಸ್ಡ್ ಇನ್ ದ ಪ್ಲೇಟ್ ಕಾಲ್ಡ್ ಎಡ್ಡಿ ಕರೆಂಟ್. Actually what happens? When a conductor is placed near to coil carrying alternating current, a eddy current is induced in it, which in turn produces its own flux in opposite direction, which try to reduce the flux of the coil carrying the current, and hence inductance of the coil changes. That what I have explained now. Nearer the plate is to the coil, higher will be the eddy current. ಪ್ಲೇಟ್ ಏನಾದರೂ ಕಂಡಕ್ಟಿಂಗ್ ಪ್ಲೇಟು ಕಾಯಿಲ್ಗೆ ಹತ್ರ ಬಂದರೆ ಎಡ್ಡಿ ಕರೆಂಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ಹೈಯರ್ ಇಸ್ ದ ರಿಡಕ್ಷನ್ ಇನ್ ದ ಇಂಡಕ್ಟನ್ಸ್, ಇಂಡಕ್ಟೆನ್ಸ್ ಏನಾಗುತ್ತೆ? ರೆಡ್ಯೂಸ್ ಆಗುತ್ತೆ. ಆ್ಯಂಡ್ ವೈಸ್ ವರ್ಸ. ದಸ್ ಇಂಡಕ್ಟೆನ್ಸ್ ಆಫ್ ದ ಕಾಯಿಲ್ ವೇರಿಡ್ ವಿತ್ ವೇರಿಯೇಷನ್ ಆಫ್ ಡಿಸ್ಟೆನ್ಸ್ ಬಿಟ್ವೀನ್ ದ ಕಾಯಿಲ್ ಆ್ಯಂಡ್ ಪ್ಲೇಟ್. ದಸ್ ದ ಮೂವ್ಮೆಂಟ್ ಆಫ್ ದ ಪ್ಲೇಟ್ ಕ್ಯಾನ್ ಬಿ ಕ್ಯಾಲಿಬ್ರೇಟೆಡ್ ಇನ್ ಟರ್ಮ್ಸ್ ಆಫ್ ಇಂಡಕ್ಟೆನ್ಸ್ ಚೇಂಜ್ ಟು ಮೆಷರ್ ದ ಡಿಸ್ಪ್ಲೇಸ್ಮೆಂಟ್. ಡಿಸ್ಪ್ಲೇಸ್ಮೆಂಟ್ ಮೆಷರ್ ಮಾಡೋಕ್ಕೆ ಎಡ್ಡಿ ಕರೆಂಟ್ ಟ್ರಾನ್ಸ್ಡ್ಯೂಸರ್ಸ್ನ ಯೂಸ್ ಮಾಡ್ತೀವಿ. ದಿಸ್ ಇಸ್ ದ ಪ್ರಿನ್ಸಿಪಲ್ ಆಫ್ ವರ್ಕಿಂಗ್ ಆಫ್ ಎಡ್ಡಿ ಕರೆಂಟ್ ಟ್ರಾನ್ಸ್ಡ್ಯೂಸರ್. ಸೊ ಹೌ ಇಟ್ ವರ್ಕ್ಸ್, ಹೌ ದ ವರ್ಕಿಂಗ್ ಪ್ರಿನ್ಸಿಪಲ್ ಇಸ್ ದೇರ್. ಕನ್ಸ್ಟ್ರಕ್ಷನ್ ಹೆಂಗಿದೆ? ಇಟ್ ಕನ್ಸಿಸ್ಟ್ ಆಫ್ ಟೂ ಕಾಯಿಲ್ಸ್. ಒನ್ ಈಸ್ ಅ ಆಕ್ಟಿವ್ ಕಾಯಿಲ್, ಅನದರ್ ಒನ್ ಈಸ್ ಅ ಕಂಪನ್ಸೇಟಿವ್ ಕಾಯಿಲ್. ಎಷ್ಟು ಕಾಯಿಲ್ ಇರ್ತವೆ ಇದಕ್ಕೆ? ಟೂ ಕಾಯಿಲ್ಸ್ ಇರ್ತವೆ. ಒನ್ ಈಸ್ ಅ ಆಕ್ಟಿವ್ ಕಾಯಿಲ್, ಅನದರ್ ಒನ್ ಈಸ್ ಅ ಕಂಪನ್ಸೇಟಿವ್ ಕಾಯಿಲ್. ಸೊ ಬೋತ್ ಎರಡನ್ನೂ ಏನು ಮಾಡ್ತೀವಿ ನಾವು? ಒಂದು ಪ್ರೋಬ್ ಒಳಗಡೆ ಹಾಕಿ, ವಿ ಆರ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ವಾಟ್? ಪ್ರೋಬ್. ಇದನ್ನ ಏನಂತ ಕರಿತೀವಿ? ಪ್ರೋಬ್ ಅಂತ ಕರಿತೀವಿ. ಅಂದರೆ ಎರಡನ್ನೂ ಒಂದರೊಳಗಡೆ ಸೇರಿಸಿ ನಾವು ಪ್ಯಾಕ್ ಮಾಡಿರ್ತೀವಿ. ಸೊ ವೆನ್ ದಿಸ್ ಆಕ್ಟಿವ್ ಕಾಯಿಲ್, ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಕಂಡಕ್ಟಿಂಗ್ ಮೆಟೀರಿಯಲ್. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಕಂಡಕ್ಟಿಂಗ್ ಮೆಟೀರಿಯಲ್. When active coil is nearer to the conducting material, eddy current formation ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಎಡ್ಡಿ ಕರೆಂಟ್ ಫಾರ್ಮೇಷನ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಆವಾಗ ಇದರಲ್ಲಿ ಪ್ರೊಡ್ಯೂಸ್ ಆಗೋಂಥದ್ದು ಇಂಡಕ್ಟೆನ್ಸ್ ಏನಾಗುತ್ತೆ? ಕಮ್ಮಿ ಆಗುತ್ತೆ. ದಟ್ ಈಸ್ ಮೆಷರ್ಡ್ ಬೈ ಯೂಸಿಂಗ್ ಬ್ರಿಡ್ಜ್ ಸರ್ಕ್ಯೂಟ್. Bridge circuit is used to measure the inductance variation. ಇಂಡಕ್ಟೆನ್ಸ್ ವೇರಿಯೇಷನ್ ಆಗುತ್ತಲ್ಲ, ಅದನ್ನು ಮೆಷರ್ ಮಾಡೋಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್, ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಬ್ರಿಡ್ಜ್ ಸರ್ಕ್ಯೂಟ್. ಸೊ ಈ ಬ್ರಿಡ್ಜ್ ಸರ್ಕ್ಯೂಟಲ್ಲಿ ಏನು ಮಾಡ್ತೀವಿ? ವಿ ಆರ್ ಗೋಯಿಂಗ್ ಟು ಪಾಸ್ ದ ಕರೆಂಟ್. ಈ ಕರೆಂಟ್ನ ಏನು ಮಾಡ್ತೀವಿ ನಾವು? ವಿ ಆರ್ ಗೋಯಿಂಗ್ ಟು ಪಾಸ್ ದ ಕರೆಂಟ್ ಟು ದ ಫಸ್ಟ್ ಕಂಪನ್ಸೇಟಿಂಗ್ ಕಾಯಿಲ್ಗೆ ಹೋಗುತ್ತೆ. ಕಂಪನ್ಸೇಟಿಂಗ್ ಕಾಯಿಲಿಂದ ಅಗೈನ್ ಇಟ್ ವಿಲ್ ಕಮ್ ಟು ದ ಆಕ್ಟಿವ್ ಕಾಯಿಲ್. ಆಕ್ಟಿವ್ ಕಾಯಿಲಿಂದ ಮತ್ತೆ ಎಲ್ಲಿಗೆ ಹೋಗುತ್ತೆ? ಬ್ರಿಡ್ಜ್ ಸರ್ಕ್ಯೂಟಿಗೆ ಬರುತ್ತೆ. ಸೊ ನಾವಿಲ್ಲಿ ಮತ್ತೆ ಈ ಪಾಯಿಂಟ್ ಆಪೋಸಿಟ್ ಫೇಸಸ್ಸಿಂದ ನಾವೇನು ತೊಗೊತೀವಿ? ವಿ ಆರ್ ಗೋಯಿಂಗ್ ಟು ಟೇಕ್ ಇಟ್ ಆಸ್ ಔಟ್ಪುಟ್. ಔಟ್ಪುಟ್ ತೊಗೊಂಡು ವಿ ಆರ್ ಗೋಯಿಂಗ್ ಟು ಮೆಷರ್ ದ ವೋಲ್ಟೇಜ್. ದಿಸ್ ವೋಲ್ಟೇಜ್ ಈಸ್ ಪ್ರಪೋರ್ಷನಲ್ ಟು ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಕಂಡಕ್ಟಿಂಗ್ ಮೆಟೀರಿಯಲ್. ಈ ಕಂಡಕ್ಟಿಂಗ್ ಮೆಟೀರಿಯಲ್ ನಾವು ಈ ಕಡೆ ಮೂವ್ ಮಾಡಿದಾಗ ಏನಾಗುತ್ತೆ? ಎಡ್ಡಿ ಕರೆಂಟ್ ವೇರಿಯೇಷನ್ ಆಗುತ್ತೆ. ಎಡ್ಡಿ ಕರೆಂಟ್ ವೇರಿಯೇಷನ್ ಆಗುತ್ತಲ್ಲ, ದಟ್ ಈಸ್ ಪ್ರಪೋರ್ಷನಲ್ ಟು ದ ವೋಲ್ಟೇಜ್ ವೇರಿಯೇಷನ್. ಈ ವೋಲ್ಟೇಜ್ ವೇರಿಯೇಷನ್ ಯಾವುದು ಪ್ರಪೋರ್ಷನ್ ಆಗಿರುತ್ತೆ ಅಂದರೆ, ಒಂದು ಕರೆಂಟ್ಗೆ, ಇನ್ನೊಂದು ಮ್ಯಾಗ್ನೆಟಿಕ್ ಫ್ಲಕ್ಸ್ಗೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಆ್ಯಂಡ್ ಇನ್ನೊಂದು ಕರೆಂಟ್ಗೆ ವೇರಿಯೇಷನ್ ಆಗುತ್ತೆ. ಇಟ್ ಈಸ್ ಪ್ರಪೋರ್ಷನಲ್ ಟು ದಟ್ ಒನ್. ಸೊ ದಿಸ್ ಈಸ್ ದ ಕನ್ಸ್ಟ್ರಕ್ಷನ್ ಆಫ್ ಎಡ್ಡಿ ಕರೆಂಟ್. ಸೊ ಇಟ್ ಕಂಟೈನ್ಸ್ ಟೂ ಕಾಯಿಲ್ಸ್, ಆನ್ ಆಕ್ಟಿವ್ ಕಾಯಿಲ್ ಆ್ಯಂಡ್ ಎ ಬ್ಯಾಲೆನ್ಸ್ ಆರ್ ಕಂಪನ್ಸೇಟಿವ್. ಇದೊಂದು ಆಕ್ಟಿವ್ ಕಾಯಿಲು, ಇದು ಬ್ಯಾಲೆನ್ಸ್ ಆರ್ ಕಂಪನ್ಸೇಟಿವ್ ಕಾಯಿಲ್. ಆನ್ ಆಕ್ಟಿವ್ ಕಾಯಿಲ್ ಸೆನ್ಸಸ್ ದ ಪ್ರೆಸೆನ್ಸ್ ಆಫ್ ನಿಯರ್ ಬೈ ಕಂಡಕ್ಟಿಂಗ್ ಆಬ್ಜೆಕ್ಟ್. ಇದೇನು ಮಾಡುತ್ತೆ? ಆಕ್ಟಿವ್ ಕಾಯಿಲು ಈ ಕಂಡಕ್ಟಿಂಗ್ ಮೆಟೀರಿಯಲ್ ಏನು ಮಾಡುತ್ತೆ? ಸೆನ್ಸ್ ಮಾಡುತ್ತೆ. ಆ್ಯಂಡ್ ಬ್ಯಾಲೆನ್ಸ್ ಕಾಯಿಲ್ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಟು ಕಂಪನ್ಸೇಟ್ ದ ಟೆಂಪರೇಚರ್ ಆ್ಯಂಡ್ ಬ್ಯಾಲೆನ್ಸ್ ದ ಔಟ್ಪುಟ್ ಬ್ರಿಡ್ಜ್ ಸರ್ಕ್ಯೂಟ್. ಏನಾಗುತ್ತೆ? ಈ ಆಕ್ಟಿವ್ ಕಾಯಿಲ್ ಈ ಕಂಡಕ್ಟಿಂಗ್ ಮೆಟೀರಿಯಲ್ ಎಡ್ಡಿ ಕರೆಂಟ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಏನಾಗುತ್ತೆ? ಟೆಂಪರೇಚರ್ನು ಪ್ರೊಡ್ಯೂಸ್ ಮಾಡಿಬಿಡುತ್ತೆ. ಈ ಟೆಂಪರೇಚರ್ ಪ್ರೊಡ್ಯೂಸ್ ಮಾಡಿದಾಗ ಅಗೇನ್ ಇಟ್ ವಿಲ್ ಅಫೆಕ್ಟ್ ದ ಕರೆಂಟ್, ವೋಲ್ಟೇಜ್ ಜನ್ರೇಷನ್ನ ಅಫೆಕ್ಟ್ ಮಾಡುತ್ತೆ. ಅಫೆಕ್ಟ್ ಮಾಡಬಾರ್ದು ಅಂತ ಏನು ಮಾಡಿದ್ವಿ ನಾವು? ಈ ಕಾಯಿಲ್ನ ಯೂಸ್ ಮಾಡಿದ್ದೀವಿ ಕಂಪನ್ಸೇಟ್ ಮಾಡೋಕ್ಕೆ. ಜಾಸ್ತಿ ಆದಾಗ ಕಮ್ಮಿ ಮಾಡಬೇಕು, ಕಮ್ಮಿ ಆದಾಗ ಜಾಸ್ತಿ ಮಾಡಬೇಕು. ಲೈಕ್ ದಟ್ ಕಂಪನ್ಸೇಟ್ ಮಾಡೋಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ಕಂಪನ್ಸೇಟಿಂಗ್ ಕಾಯಿಲ್, ಆರ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ವಾಟ್? ಬ್ಯಾಲೆನ್ಸ್ ಕಾಯಿಲ್. Balance coil is used to compensate the temperature and balance the output bridge circuit. When the active coil is closer to the conducting material, the active coil ಈ conducting material ಗೆ ಹತ್ರ ಬಂದಾಗ eddy currents are more and hence the inductance in the active coil is less. eddy currents ಜಾಸ್ತಿ ಆಗುತ್ತೆ, ಆವಾಗ ಇಂಡಕ್ಟೆನ್ಸ್ ಏನಾಗುತ್ತೆ? ಕಡಿಮೆ ಆಗುತ್ತೆ. So the bridge circuit produces a current output proportional to the amount of closeness between the conducting material and the active coil. The output of the bridge circuit is given to the low pass filter
and then its DC output is calculated. ನಮಗೆ ಔಟ್ಪುಟ್ ಬರೋದು ಯಾವ್ದು ಔಟ್ಪುಟ್ ಬರುತ್ತೆ ಅಂದರೆ AC ಔಟ್ಪುಟ್ ಬರುತ್ತೆ, ದಟ್ ಈಸ್ ಆಲ್ಟರ್ನೇಟಿವ್ ಕರೆಂಟ್ ಔಟ್ಪುಟ್ ಬರುತ್ತೆ. ಲೋ ಪಾಸ್ ಫಿಲ್ಟರಿಗೆ ಕೊಟ್ಟಾಗ ಏನಾಗುತ್ತೆ, ಡೈರೆಕ್ಟ್ ಕರೆಂಟಾಗಿ ನಮಗೆ ಸಿಗುತ್ತೆ. ದ ಚೇಂಜ್ ಇನ್ ಇಂಡಕ್ಟೆನ್ಸ್ ಇಸ್ ದ ಮೆಷರ್ ಆಫ್ ಡಿಸ್ಪ್ಲೇಸ್ಮೆಂಟ್. ಇಂಡಕ್ಟೆನ್ಸ್ ಚೇಂಜ್ ಆಗುತ್ತಲ್ಲ, ಅದನ್ನು ಡಿಸ್ಪ್ಲೇಸ್ಮೆಂಟ್ ಮೆಷರ್ ಆಗಿ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಆಫ್ ಎಡ್ಡಿ ಕರೆಂಟ್ ಟ್ರಾನ್ಸ್ಡ್ಯೂಸರ್ಸ್. ಸೊ ನೆಕ್ಸ್ಟ್ ಒನ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಪೊಸಿಷನ್ ಮೆಷರ್ಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಡೈನಮಿಕ್ ಮೋಷನ್, ಮೆಷರ್ಮೆಂಟ್, ಟಚ್ ಪ್ಯಾಡ್ಸ್ ಅಲ್ಲೆಲ್ಲ ಯೂಸ್ ಮಾಡೋದು ಯಾವುದು, ಎಡ್ಡಿ ಕರೆಂಟ್ ಇಂಡಕ್ಟಿವ್ ಟ್ರಾನ್ಸ್ಡ್ಯೂಸರ್ಸ್. ಪ್ರಾಕ್ಸಿಮಿಟಿ ಸೆನ್ಸರ್ಸ್ ಬರ್ತವೆ ನೋಡಿರಿ, ಡಿಸ್ಟೆನ್ಸ್ ನೋಡಬೇಕಾಗುತ್ತೆ. ಪ್ರಾಕ್ಸಿಮಿಟಿ ಸೆನ್ಸರ್ಸ್ ನಿಮ್ಮ ಕಾರ್ ಹಿಂದಗಡೆ ಸೆನ್ಸ್ ಮಾಡ್ತಾ ಇರುತ್ತೆ, ಹಿಂದಗಡೆ ಹೋಗ್ಬೇಕಾದ್ರೆ ರಿವರ್ಸ್ ಗೇರ್ ಹಾಕಿದಾಗ ಅಲ್ಲ, ಎಲ್ಲ ಎಂತ ಯೂಸ್ ಮಾಡಿರ್ತಾರೆ, ಇಂಡಕ್ಟಿವ್ ಟ್ರಾನ್ಸ್ಡ್ಯೂಸರ್ಸ್, ಎಡ್ಡಿ ಕರೆಂಟ್ ಇಂಡಕ್ಟಿವ್ ಟ್ರಾನ್ಸ್ಡ್ಯೂಸರ್ಸ್ ಯೂಸ್ ಮಾಡಿರ್ತಾರೆ. ಅಲ್ಲೇನಾಗುತ್ತೆ, ಮ್ಯಾಗ್ನೆಟಿಕ್ ಲೈನ್ಸು ಈ ಥರ ಬರೋದ್ರಿಂದ, ಫಾರ್ಮೇಷನ್ ಆಗೋದ್ರಿಂದ ಏನಾಗುತ್ತೆ, ಸೆನ್ಸ್ ಮಾಡುತ್ತೆ ಪ್ಲೇಟ್ನ. ಎನಿ ಆಬ್ಜೆಕ್ಟ್ ಇಸ್ ದೇರ್, ಇಟ್ ವಿಲ್ ಸೆನ್ಸ್ ಇಟ್. ಸೆನ್ಸ್ ಮಾಡಿ ಅಲ್ಲಿಗೆ ವಾಪಸ್ ಸಿಗ್ನಲ್ ಕೊಡುತ್ತೆ, ಇಷ್ಟು ಡಿಸ್ಟೆನ್ಸಲ್ಲಿದೆ ಆಬ್ಜೆಕ್ಟು, ಇಷ್ಟು ಡಿಸ್ಟೆನ್ಸಲ್ಲಿದೆ, ಆವಾಗ ಬಜರ್ ಆನ್ ಆಗಬೇಕು, ಆ ಥರ ಸಿಗ್ನಲ್ ಕೊಡುತ್ತಲ್ಲ, ದಟ್ ಈಸ್ ಕಾಲ್ಡ್ ಆಸ್ ವಾಟ್, ಎಡ್ಡಿ ಕರೆಂಟ್ ಟ್ರಾನ್ಸ್ಡ್ಯೂಸರ್ಸ್. ಇಲ್ಲೆಲ್ಲ ಯೂಸ್ ಮಾಡ್ತೀವಿ, ಡಿಟೆಕ್ಷನ್ ಆಫ್ ಮೆಟಲ್ ಯಾವ್ಯಾವ ಡಿಟೆಕ್ಷನ್ ಮಾಡೋಕ್ಕೆ, ಮಿಸ್ಸಿಂಗ್ ಪಾರ್ಟ್ಸ್ ಡಿಟೆಕ್ಷನ್ ಮಾಡೋಕ್ಕೆ, ಕೌಂಟಿಂಗ್ ದ ನಂಬರ್ ಆಫ್ ಆಬ್ಜೆಕ್ಟ್ಸ್, ಎಷ್ಟು ಆಬ್ಜೆಕ್ಟ್ ಇದಾವೆ ಅಂತ ಕೌಂಟ್ ಮಾಡೋಕ್ಕೆ ವಿ ಆರ್ ಗೋಯಿಂಗ್ ಟು ಯೂಸ್ ಎಡ್ಡಿ ಕರೆಂಟ್ ಇಂಡಕ್ಟಿವ್ ಟ್ರಾನ್ಸ್ಡ್ಯೂಸರ್ಸ್. ದ ನೆಕ್ಸ್ಟ್ ಒನ್ ಈಸ್ ಹಾಲ್ ಎಫೆಕ್ಟೆಡ್ ಟ್ರಾನ್ಸ್ಡ್ಯೂಸರ್ಸ್. ಸೊ ಎಡ್ಡಿ ಕರೆಂಟ್ ಟ್ರಾನ್ಸ್ಡ್ಯೂಸರ್ಲಿ ಏನಾಯಿತು, ಒಂದು ಕಾಯಿಲ್ ತೊಗೊಂಡೆ, ಆ ಕಾಯಿಲ್ಗೆ AC ಕರೆಂಟ್ ಪಾಸ್ ಮಾಡಿದೆ. AC ಕರೆಂಟ್ ಪಾಸ್ ಮಾಡಿದಾಗ ಏನಾಯಿತು, ಅದ್ರ ಪಕ್ಕ ಏನೋ ನಾನು ಕಂಡಕ್ಟಿಂಗ್ ಮೆಟೀರಿಯಲ್ ತೊಗೊಂಡೋದ್ರೆ ಏನಾಗ್ತಾ ಇತ್ತು, ಎಡ್ಡಿ ಕರೆಂಟ್ ಫಾರ್ಮೇಷನ್ ಆಗ್ತದೆ. ಎಡ್ಡಿ ಕರೆಂಟ್ ಫಾರ್ಮೇಷನ್ ಆಗೋದ್ರಿಂದ ಎಡ್ಡಿ ಕರೆಂಟು ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ಸ್ನ ಕ್ರಿಯೇಟ್ ಮಾಡ್ತಾ ಇತ್ತು. ಆ ಮ್ಯಾಗ್ನೆಟಿಕ್ ಫೀಲ್ಡ್ಸು ಆಕ್ಟಿವ್ ಕಾಯಿಲಲ್ಲಿ ಇರ್ತಿತ್ತಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್ಸ್ನ, ಅದನ್ನು ಅಪೋಸ್ ಮಾಡ್ತಾ ಇತ್ತು. ಅದು ಅಪೋಸ್ ಮಾಡೋದ್ರಿಂದ ಏನಾಗ್ತಾ ಇತ್ತು, ಆಕ್ಟಿವ್ ಕಾಯಿಲಲ್ಲಿ ಸ್ಟೋರ್ ಆಗ್ತಾ ಇತ್ತಲ್ಲ ಕರೆಂಟು ಕಡಿಮೆ ಆಗ್ತಾ ಇತ್ತು. ದಿಸ್ ಈಸ್ ಎಡ್ಡಿ ಕರೆಂಟ್ ಟ್ರಾನ್ಸ್ಡ್ಯೂಸರ್ ಪ್ರಿನ್ಸಿಪಲ್. ಹಾಲ್ ಎಫೆಕ್ಟ್ ಟ್ರಾನ್ಸ್ಡ್ಯೂಸರ್ ಅಲ್ಲಿ ಏನಾಗುತ್ತೆ ಅಂದರೆ, ದೆರ್ ಇಸ್ ಎ ಕಾಯಿಲ್, ದೆರ್ ಇಸ್ ಎ ಕಂಡಕ್ಟರ್. ಇಮ್ಯಾಜಿನ್ ಒಂದು ಕಂಡಕ್ಟರ್ ಇದೆ ಅಂತ ಅಂದ್ಕೊಡ್ರಿ. there is one conductor. So I am going to pass an electric current to this one. ಏನು ಮಾಡ್ತೀನಿ ನಾನು, ಎಲೆಕ್ಟ್ರಿಕ್ ಕರೆಂಟ್ನ ಪಾಸ್ ಮಾಡ್ತೀನಿ. ಇಲ್ಲಿಂದ ಪಾಸ್ ಮಾಡಿ ಈ ಕಡೆಯಿಂದ ತೊಗೊಂಡ್ಬಿಡ್ತೀನಿ ನಾನು. So conductor means what? There is a free of electrons is there, so that it will allow the electrons to pass through that one. ಇದರೊಳಗಡೆ ಏನಾಗುತ್ತೆ, ಎಲೆಕ್ಟ್ರಾನ್ಸ್ ಹೋಗುತ್ತೆ, ಪಾಸ್ ಆಗುತ್ತೆ, ಮತ್ತೆ ಇಲ್ಲಿ ಬರುತ್ತೆ. ಅಗೇನ್ ಇಲ್ಲಿ ಚಾರ್ಜ್ ಮಾಡ್ತೀನಿ, ಕರೆಂಟ್ ಕೊಟ್ಟಿರ್ತೀನಿ ನಾನು AC ವೋಲ್ಟೇಜ್ನ. ಸೊ ಅಗೇನ್ ಇಟ್ ವಿಲ್ ಕ್ಯಾರಿ ದ AC ವೋಲ್ಟೇಜ್, ಹಿಂಗೆ ಏನಾಗ್ತಾ ಇರುತ್ತೆ, ರೊಟೇಟ್ ಆಗ್ತಾ ಇರುತ್ತೆ. ಸೊ ಈ ಎಲೆಕ್ಟ್ರಿಕ್ ಕರೆಂಟ್ ಕೊಟ್ಟಿದ್ದೀನಿ ನಾನು. ನಾವು ಐ ಆಮ್ ಗೋಯಿಂಗ್ ಟು ಪಾಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಸ್. ಐ ಆಮ್ ಗೋಯಿಂಗ್ ಟು ಪಾಸ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಲೈನ್ಸ್ನ ನಾನು ಪಾಸ್ ಮಾಡ್ತೀನಿ ಈ ಡೈರೆಕ್ಷನಲ್ಲಿ. ಯಾವ ಡೈರೆಕ್ಷನಲ್ಲಿ ಇದು ಪಾಸ್ ಮಾಡ್ತಾ ಇರೋದು ನಾನೀಗ, ಕರೆಂಟ್ ಈಸ್ ಮೇಲ್ಗಡೆ ಹೋಗ್ತಾ ಇದೆ, ಈ ಫೇಸಲ್ಲಿ ಕರೆಂಟ್ ಹೋಗ್ತಾ ಇದೆ. ಈಗ ನಾನು ಪಾಸ್ ಮಾಡ್ತಾ ಇರೋದು ಈ ಫೇಸಲ್ಲಿ, ದಟ್ ಮೀನ್ಸ್ ಪರ್ಪೆಂಡಿಕ್ಯುಲರ್ ಟು ದ ಕರೆಂಟ್ ಹೋಗ್ತಾ ಇದ್ದಿಲ್ಲ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ನಾನು ಏನು ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಪಾಸ್ ದ ಮ್ಯಾಗ್ನೆಟಿಕ್ ಲೈನ್ಸ್. ದೀಸ್ ಲೈನ್ಸ್ ಆರ್ ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಲೈನ್ಸ್. ಲೈನ್ಸ್ ಹೆಂಗಿದಾವೆ, ಟ್ರಾನ್ಸ್ವರ್ಸ್ magnetic lines. So these lines are perpendicular to the flow of current. ಈ ಫ್ಲೋ ಆಫ್ ಕರೆಂಟ್ ಇದೆಯಲ್ಲ, ಫ್ಲೋ ಆಫ್ ಕರೆಂಟ್ ಈ ಮೇಲ್ಗಡೆ ಹೋಗ್ತಾ ಇದೆ, ಇದು ಹೆಂಗೆ ಬರ್ತಾ ಇದೆ, ಈ ಥರ ಬರ್ತಾ ಇದೆ. ಸೊ ಈ ಫೇಸ್ಗೆ ಹೋಗ್ತಾ ಇದೆ ನಾನು, ಲೈನ್ಸ್ ಯಾವ ಫೇಸ್ಗೆ ಹೋಗ್ತಾ ಇದೆ, ದಿಸ್ ಫೇಸ್ಗೆ ಏನು ಹೋಗ್ತಾ ಇದೆ, ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಲೈನ್ಸ್ ಹೋಗ್ತಾ ಇದೆ. ಕರೆಂಟ್ ಯಾವ ಫೇಸಲ್ಲಿ ಕೊಟ್ಟಿದ್ದೀನಿ ನಾನು, ಈ ಫೇಸಲ್ಲಿ ಕೊಟ್ಟಿದ್ದೀನಿ ಕರೆಂಟ್ನ. ಕರೆಂಟ್ ಹ್ಯಾವ್ ಗಿವನ್ ಇನ್ ದಿಸ್ ಫೇಸ್. Okay, so what will happen now? That is important. That is called as what, Hall effect transducer. ಏನಾಗುತ್ತೆ ಅಂದರೆ, now I am going to measure the voltage. Now I am going to measure the voltage in this phase. ಈ ಫೇಸ್ ತೊಗೊಂಡು, ಈ ಫೇಸಿಂದ ತೊಗೊಂಡು ನಾನು ಏನು ಮಾಡ್ತೀನಿ, ವೋಲ್ಟೇಜ್ ಮೆಷರ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಮೆಷರ್ ದ ವೋಲ್ಟೇಜ್ ಮೆಷರ್ ಮಾಡ್ತೀನಿ. ಆವಾಗ ದೆರ್ ಈಸ್ ಅ ಡಿಫ್ರೆನ್ಸ್ ಇನ್ ದ ವೋಲ್ಟೇಜ್. ಈ ಲೇಯರು ಮತ್ತು ಈ ಲೇಯರ್ಗೆ ಮೆಷರ್ ಏನು ವೋಲ್ಟೇಜ್ ಏನಾಗಿರುತ್ತೆ, ಇಲ್ಲೇ ಬೇರೆ ವೋಲ್ಟೇಜ್ ಬಂದಿರುತ್ತೆ, ಇಲ್ಲೇ ಬೇರೆ ವೋಲ್ಟೇಜ್ ಬರುತ್ತೆ. ದೆರ್ ಈಸ್ ಎ ಡಿಫ್ರೆನ್ಸ್ ಆಫ್ ಪೊಟೆನ್ಷಿಯಲ್, ಡಿಫರೆನ್ಸ್ ಇನ್
ಪೊಟೆನ್ಷಿಯಲ್ ಅಂದರೆ ವೋಲ್ಟೇಜ್. ಪೊಟೆನ್ಷಿಯಲ್ ಇಸ್ ನಥಿಂಗ್ ಬಟ್ ವಾಟ್? ವೋಲ್ಟೇಜ್. ಪೊಟೆನ್ಷಿಯಲ್ ಅಂದರೆ ಯಾವುದಾದ್ರು ಒಂದು ಎಲೆಕ್ಟ್ರಾನ್ನ ಮೂವ್ ಮಾಡಬೇಕಂದ್ರೆ ಸಮ್ ಫೋರ್ಸ್ ಇಸ್ ರಿಕ್ವೈರ್ಡ್. ದಟ್ ಫೋರ್ಸ್ ಇಸ್ ಕಾಲ್ಡ್ ಆಸ್ ಪೊಟೆನ್ಷಿಯಲ್. ದಟ್ ಈಸ್ ಕಾಲ್ಡ್ ಆಸ್ ವಾಟ್? ವೋಲ್ಟೇಜ್. ವೋಲ್ಟೇಜ್ ಅಂದ್ರೆ ಏನು? ವೋಲ್ಟೇಜ್ ಅಂದರೆ ಏನು ಅಲ್ಲ, ಅದು ಇಟ್ ಇಸ್ ನಥಿಂಗ್ ಬಟ್ ಒಂದು ಎಲೆಕ್ಟ್ರಾನ್ಸ್ ಇದೆಯಲ್ಲ, ಚಾರ್ಜ್ ಪಾರ್ಟಿಕಲ್ ಅಯಾನ್ಸ್ ಇರುತ್ತಲ್ಲ, ಅಯಾನ್ಸ್ನ ಹೋಗಿ ಇನ್ನೊಂದು ಅಯಾನ್ಸ್ಗೆ ಹೋಗಿ ಜಾಯಿನ್ ಮಾಡೋಕ್ಕೆ ಪುಷ್ ಮಾಡ್ತೀವಲ್ಲ, ದಟ್ ಫೋರ್ಸ್ ಇಸ್ ಕಾಲ್ಡ್ ಆಸ್ ವಾಟ್? ವೋಲ್ಟೇಜ್. ಆ ಫೋರ್ಸ್ನೇ ನಾವೇನು ಮಾಡೋದು? ಎಲೆಕ್ಟ್ರಿಕ್ ಕರೆಂಟಲ್ಲಿ ಕೊಡೋದು ನಾವು. ವೋಲ್ಟೇಜ್ ಜಾಸ್ತಿ ಮಾಡ್ರಿ ಅಂತ ಹೇಳ್ತೀವಲ್ಲ, ಏನು ವೋಲ್ಟೇಜ್ ಜಾಸ್ತಿ ಮಾಡ್ರಿ ಅಂತ ಹೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ಪುಷಿಂಗ್ ಸಂಬಡಿ ಎಲ್ಸ್. ಯಾರು ಪುಷ್ ಮಾಡ್ತಾ ಇರ್ತೀವಿ ನಾವು? ಅಯಾನ್ಸ್ನ ಪುಷ್ ಮಾಡ್ತಾ ಇರ್ತೀವಿ. ಅಯಾನ್ಸ್ನ ಪುಷ್ ಮಾಡಿದಾಗ ಪಾಸಿಟಿವ್ ಅಯಾನ್ಸು ನೆಗೆಟಿವ್ ಅಯಾನ್ಸು ಹೋಗಿ ಕ್ರಿಯೇಟ್ ಆಗಿ ಏನಾಗುತ್ತೆ? ಬಾಂಡ್ ಫಾರ್ಮೇಷನ್ ಆಗುತ್ತೆ. ಬಾಂಡ್ ಫಾರ್ಮೇಷನ್ ಆದಾಗ ಏನಾಗುತ್ತೆ? ಚಾರ್ಜ್ ಕ್ರಿಯೇಟ್ ಆಗುತ್ತೆ. ಆ ಚಾರ್ಜ್ ಕ್ರಿಯೇಟ್ ಆದಾಗ ಏನಾಗುತ್ತೆ? ಆಟೋಮೆಟಿಕ್ಲಿ ಇ ಎಮ್ ಎಫ್ ಇಸ್ ಗೋಯಿಂಗ್ ಟು ಬಿ ಜನರೇಟೆಡ್. ದಟ್ ಈಸ್ ಎಲೆಕ್ಟ್ರೋಮೋಟಿವ್ ಫೋರ್ಸ್. ಆ ಇ ಎಮ್ ಎಫ್ ಏನಾಗುತ್ತೆ? ಮುಂದೆಗಡೆ ಮೂವ್ ಆಗುತ್ತೆ. ಇಲ್ಲಿ ಯಾವುದೋ ಒಂದು ನಮಗೆ ಯೂಸ್ಫುಲ್ ಮೆಟೀರಿಯಲ್ ಇರುತ್ತೆ. ಆ ಯೂಸ್ಫುಲ್ ಮೆಟೀರಿಯಲ್ಗೆ ಐ ಎಮ್ ಎಫ್ ಯೂಸ್ ಆಗುತ್ತೆ. ಯೂಸ್ ಆದಮೇಲೆ ಮತ್ತೆ ಇಲ್ಲಿ ಬರುತ್ತೆ, ಮತ್ತೆ ನಾನು ಚಾರ್ಜ್ ಕೊಡ್ತೀನಿ, ಮತ್ತೆ ತೊಗೊಳುತ್ತೆ, ಮತ್ತೆ ಹೋಗುತ್ತೆ. ಸೊ ದಟ್ ಇಸ್ ಎ ಕಂಟಿನ್ಯೂಯಸ್ ಪ್ರೋಸೆಸ್. ದಿಸ್ ಇಸ್ ಕಾಲ್ಡ್ ಆಸ್ ವಾಟ್? ಡಿಫ್ರೆನ್ಸ್ ಇನ್ ಪೊಟೆನ್ಷಿಯಲ್. ಏನಾಗುತ್ತೆ? ನಾನು ಯಾವುದಾದ್ರು ಒಂದು ಮೆಟೀರಿಯಲ್ಗೆ ನಾನು ಕರೆಂಟ್ ಕೊಟ್ಟು ಅದು ಟ್ರಾನ್ಸ್ಫರ್ಸ್ ಮ್ಯಾಗ್ನೆಟಿಕ್ ಲೈನ್ಸ್ನ ಅದರೊಳಗಡೆ ನಾನು ಇಂಟ್ರೊಡ್ಯೂಸ್ ಮಾಡಿದ್ರೆ ಏನಾಗುತ್ತೆ? ಕರೆಂಟ್ ಡಿಫ್ರೆನ್ಸ್ ಇನ್ ಪೊಟೆನ್ಷಿಯಲ್ ವೋಲ್ಟೇಜ್ ಆಗುತ್ತೆ. ವೋಲ್ಟೇಜ್ ಡಿಫ್ರೆನ್ಸ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಸೊ ಯು ಕ್ಯಾನ್ ಅಬ್ಸರ್ವ್ ದಿಸ್ ಒನ್ ಹಿಯರ್. ಇಲ್ಲಿ ನೋಡ್ಬೋದು ನೀವು. ಸೊ ಐ ಆಮ್ ಗೋಯಿಂಗ್ ಟು ಪಾಸ್ ದ ಕರೆಂಟ್ ಅಟ್ ಪಾಯಿಂಟ್ 1 and 2. ದೆರ್ ಆರ್ 2 ನೋಡ್ಸ್. 1 and 2 ನಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ? ಕರೆಂಟ್ನ ಪಾಸ್ ಮಾಡ್ತಾ ಇದ್ದೀನಿ. ಇಟ್ ವಿಲ್ ಮೂವ್ ಲೈಕ್ ದಿಸ್. ಅಟ್ ದ ಸೇಮ್ ಟೈಮ್ ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೆ ಕೊಡ್ತಾ ಇದ್ದೀನಿ ನಾನು? ನಾಟ್ ಇನ್ ದ ಡೈರೆಕ್ಷನ್ ಆಫ್ ಕರೆಂಟ್, ಇಟ್ ಈಸ್ ಇನ್ ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಕರೆಂಟ್. ಕರೆಂಟ್ ಈ ಥರ ಹೋಗ್ತಾ ಇದೆ ಅಂದರೆ ಕರೆಂಟ್ ಹಿಂಗೆ ಹೋಗ್ತಾ ಇದೆ, ಇಟ್ ಇಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಇಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಸೊ ಈ ಥರ ಆದಾಗ ಏನಾಗುತ್ತೆ? ಇಲ್ಲಿ ವೋಲ್ಟೇಜ್ ಜನ್ರೇಷನ್ ಆಗುತ್ತೆ. ಯಾವ ಲೇಯರಲ್ಲಿ? ದಿಸ್ ಲೇಯರಲ್ಲಿ. ಇದೊಂದು ಲೇಯರು, ಇದೊಂದು ಲೇಯರು. ಸೊ ದಿಸ್ ಲೇಯರಲ್ಲಿ ಏನಾಗುತ್ತೆ? ವೋಲ್ಟೇಜ್ ಜನ್ರೇಷನ್ ಆಗುತ್ತೆ. ದಟ್ ವೋಲ್ಟೇಜ್ ಡಿಫ್ರೆನ್ಸ್ ಇಸ್ ಪ್ರಪೋರ್ಷನಲ್ ಟು ದ ಯಾವುದು ಪ್ರಪೋರ್ಷನ್ ಆಗಿರುತ್ತೆ ಅಂದರೆ ಪ್ರಪೋರ್ಷನಲ್ ಟು ದ ಕರೆಂಟ್ ಜನ್ರೇಷನ್, ಕರೆಂಟ್ ವೇರಿಯೇಷನ್. ನಾವು ಕರೆಂಟ್ ಏನು ವೇರಿಯೇಷನ್ ಆಗುತ್ತಲ್ಲ, ಕರೆಂಟ್ ಆ್ಯಂಡ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಕರೆಂಟ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಆ್ಯಂಡ್ ದ ಕಂಡಕ್ಟಿವಿಟಿ ಆಫ್ ದ ಮೆಟೀರಿಯಲ್, ಕಂಡಕ್ಟಿವಿಟಿ ಆಫ್ ದ ಮಟೀರಿಯಲ್. ಯಾವ ಮೆಟೀರಿಯಲ್ಲು ನಾವು ಯೂಸ್ ಮಾಡ್ತಾ ಇದೀವಲ್ಲ? ದಿಸ್ ಮೆಟೀರಿಯಲ್. ಹಾಲ್ ಸ್ಟ್ರಿಪ್ ಯೂಸ್ ಮಾಡ್ತಾ ಇದೀವಲ್ಲ, ದಿಸ್ ಮೆಟೀರಿಯಲ್ ಇಸ್ ಕಾಲ್ಡ್ ಆಸ್ ವಾಟ್? ಹಾಲ್ ಸ್ಟ್ರಿಪ್. ಹಾಲ್ ಸ್ಟ್ರಿಪ್ ಅಂದರೆ ದಿಸ್ ನಥಿಂಗ್ ಬಟ್ ಒಂದು ಕಂಡಕ್ಟರು. ದರ್ ಆರ್ ಡಿಫ್ರೆಂಟ್ ಮೆಟೀರಿಯಲ್ಸ್ ಆರ್ ದೇರ್. ಎವ್ರಿ ಮೆಟೀರಿಯಲ್ ಡಸಂಟ್ ಪ್ರೊಡ್ಯೂಸ್ ಸೇಮ್ ಮ್ಯಾಗ್ನೆಟಿಕ್ ಫ್ಲಕ್ಸ್ ಕ್ರಿಯೇಟ್ ಮಾಡಲ್ಲ, ಬೇರೆ ಬೇರೆ ಥರ ಕ್ರಿಯೇಟ್ ಮಾಡುತ್ತೆ. ಡಿಪೆಂಡ್ಸ್ ಅಪಾನ್ ಇಟ್ಸ್ ಕೆಪಾಸಿಟಿ, ಪರ್ಮಿಯಬಿಲಿಟಿ. ಓಕೆ. ಸೊ ಸೆಮಿ ಕಂಡಕ್ಟರ್ಸ್ ಇದ್ದಾವೆ, ಕಂಡಕ್ಟರ್ಸ್ ಇದ್ದಾವೆ, ಅದರದೇ ಆದ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಬೇಸ್ಡ್ ಅಪಾನ್ ದಟ್ ಇಟ್ ಇಸ್ ಗೋಯಿಂಗ್ ಟು ಬಿ ಕ್ರಿಯೇಟ್ ದಟ್ ಹಾಲ್ ಎಫೆಕ್ಟ್. ಹಾಲ್ ಎಫೆಕ್ಟ್ ಯಾವಾಗ ಕ್ರಿಯೇಟ್ ಮಾಡುತ್ತೆ? ಓನ್ಲಿ ವೆನ್ ದರ್ ಇಸ್ ಎ ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ರೆಸ್ಪೆಕ್ಟ್ ಟು ದ ಕರೆಂಟ್ ಫ್ಲೋಯಿಂಗ್. ಅವಾಗಿದ್ದಾಗ ಮಾತ್ರ ಕ್ರಿಯೇಟ್ ಮಾಡುತ್ತೆ. ಸೊ ಪ್ರಿನ್ಸಿಪಲ್: ವೆನ್ ಎ ಸ್ಟ್ರಿಪ್ ಆಫ್ ಕಂಡಕ್ಟಿಂಗ್ ಮೆಟೀರಿಯಲ್ ಕ್ಯಾರೀಸ್ ಎ ಕರೆಂಟ್ ಇನ್ ಪ್ರೆಸೆನ್ಸ್ ಆಫ್ ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಸ್ಟ್ರಿಪ್ ಆಫ್ ಕಂಡಕ್ಟಿಂಗ್ ಮೆಟೀರಿಯಲ್ ಅಂದರೆ ದಿಸ್ ಈಸ್ ವಾಟ್? ಸ್ಟ್ರಿಪ್ ಆಫ್ ಕಂಡಕ್ಟಿಂಗ್ ಮೆಟೀರಿಯಲ್. ಇದೊಂದು ಕಂಡಕ್ಟಿಂಗ್ ಮೆಟೀರಿಯಲ್ಲು. ಸೊ ನೇಮ್ ಇಟ್ ಆಸ್ ಐರನ್ ಅಂತಲೇ ಅಂದ್ಕೊಳ್ಳೋಣ. Fe ಐರನ್ ಇರ್ಬೋದು, ಭಾಳಷ್ಟು ಇದಾವೆ ಕಂಡಕ್ಟಿಂಗ್ ಮೆಟೀರಿಯಲ್. ಲೆಟ್ ಅಸ್ ಟೇಕ್ ಇಟ್ ಆಸ್ ಐರನ್. ಸೊ ಈ ಐರನ್ ಒಳಗಡೆ ನಾನು ಕರೆಂಟ್ ಪಾಸ್ ಮಾಡ್ತಾ ಇರ್ತೀನಿ. ಕರೆಂಟ್ ಪಾಸ್ ಮಾಡಬೇಕಾದ್ರೆ ವ್ಯಾನ್ ಇನ್ ಪ್ರೆಸೆನ್ಸ್ ಆಫ್ ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಯಾವಾಗ ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ದೆನ್ ದೇರ್ ಈಸ್ ಎ ಪೊಟೆನ್ಷಿಯಲ್ ಡಿಫರೆನ್ಸ್ ಪ್ರೊಡ್ಯೂಸ್ ಬಿಟ್ವೀನ್ ದ ಆಪೋಸಿಟ್ ಎಡ್ಜಸ್ ಆಫ್ ದ ಕಂಡಕ್ಟರ್. ಆಪೋಸಿಟ್ ಎಡ್ಜಸ್ ಆಫ್ ದ ಕಂಡಕ್ಟರ್ ಅಂದರೆ ಯಾವುದು? ಇದೊಂದು ಆಪೋಸಿಟ್ ಫೇಸು, 3 and 4 ದ ಆಪೋಸಿಟ್ ಫೇಸಸ್. ಈ ಫೇಸಸ್ಸಲ್ಲಿ ಏನಾಗುತ್ತೆ? ವೋಲ್ಟೇಜ್ ಜನ್ರೇಷನ್ ಆಗುತ್ತೆ. ಏನಾದ್ರು ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಅಂತ ಇಟ್ಕೊಳ್ರಿ. ದರ್ ಇಸ್ ನೋ ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಮ್ಯಾಜಿನ್ ದರ್ ಇಸ್ ನೋ ಇವಿಲ್ಲ, ದೆನ್ ವೋಲ್ಟೇಜ್ ಜನ್ರೇಷನ್ ಆಗೋಲ್ಲ. ದಟ್ ಈಸ್ ಝೀರೋ. ಇಲ್ಲೆಷ್ಟು ವೋಲ್ಟೇಜ್ ಇರುತ್ತೋ ಇಲ್ಲೂ ಅಷ್ಟೇ ವೋಲ್ಟೇಜ್ ಇರುತ್ತೆ. ವೆನ್ ದೆರ್ ಇಸ್ ಎ ಡಿಫ್ರೆನ್ಸ್, ಇಲ್ಲಿ ಬೇರೆ ವೋಲ್ಟೇಜು ಇಲ್ಲಿ ಬೇರೆ ವೋಲ್ಟೇಜ್ ಇದ್ದರೆ ದೆನ್ ಓನ್ಲಿ ಇಟ್ ವಿಲ್ ಶೋ ದ ಇಂಡಿಕೇಟ್ ದ ವೋಲ್ಟೇಜ್. ಇಫ್ ಇಲ್ಲೂ ಅಷ್ಟೇ ವೋಲ್ಟೇಜ್ ಇದೆ ಇಲ್ಲೂ ಅಷ್ಟೇ ವೋಲ್ಟೇಜ್ ಅಂದರೆ ದೆನ್ ವೋಲ್ಟೇಜ್ ಏನು ತೋರಿಸ್ತಾ ಇರುತ್ತೆ? ಝೀರೋ ತೋರಿಸ್ತಾ ಇರುತ್ತೆ. ಯಾವಾಗ ಝೀರೋ ತೋರಿಸ್ತೆ? ಈ ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಅಂದಾಗ. ವೆನ್ ದೆರ್ ಇಸ್ ಎ ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ದೆನ್ ದೆರ್ ಇಸ್ ಎ ಚೇಂಜ್ ಇನ್ ವೋಲ್ಟೇಜ್. ಯಾಕೆ ವೋಲ್ಟೇಜ್ ಚೇಂಜ್ ಆಗುತ್ತೆ ಅಂದರೆ ಬಿಕಾಸ್ ಇದರೊಳಗಡೆ ಕರೆಂಟ್ ವೇರಿಯೇಷನ್, ಕರೆಂಟ್ ಪಾಸ್ ಮಾಡ್ತಾ ಇರ್ತೀವಲ್ಲ ಈ ಏನಾಗುತ್ತೆ? ವೇರಿಯೇಷನ್ ಆಗುತ್ತೆ. ಸಿ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್
ದಿಸ್ ಇಸ್ ದ ಕರೆಂಟ್ ಇಸ್ ಫಾರ್ಮೇಷನ್, ನಾನು ಅದರೊಳಗಡೆ ಪಾಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಇಸ್ ದ ಕರೆಂಟ್ ಐ ಆಮ್ ಗೋಯಿಂಗ್ ಟು ಪಾಸ್ ಥ್ರೂ ದ ಮೆಟೀರಿಯಲ್. ಈ ಥರ ಪಾಸ್ ಆಗ್ತಾ ಇದೆ, ಹೋಗ್ತಾ ಇದೆ. ಇದು ಮ್ಯಾಗ್ನೆಟಿಕ್ ಫ್ಲಕ್ಸ್ ಇಂಡ್ಯೂಸ್ ಆಗ್ತಾ ಇದೆ. ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಯಾವ ಥರ ಬಂತಾ ಇದೆ ಅಂದರೆ ಇದಕ್ಕೆ ಪರ್ಪೆಂಡಿಕ್ಯುಲರ್ ಈ ಕರೆಂಟ್ ಏನಿದೆ, ಕರೆಂಟ್ ಹಿಂಗೆ ಹೋಗ್ತಾ ಇದೆ. ಮ್ಯಾಗ್ನೆಟಿಕ್ ಫ್ಲಕ್ಸ್ ಯಾವ ಡೈರೆಕ್ಷನ್ ಬರ್ತಾ ಇದೆ, ಈ ಡೈರೆಕ್ಷನ್ ಬರ್ತಾ ಇದೆ. ಈ ಡೈರೆಕ್ಷನ್ ಬರ್ತಾ ಇರೋದ್ರಿಂದ ಏನಾಗುತ್ತೆ, ಸೊ ಈ ಏರಿಯಾದಲ್ಲಿ ವೋಲ್ಟೇಜ್ ಫಾರ್ಮೇಷನ್ ಆಗುತ್ತೆ. ಇಲ್ಲೇ ಬೇರೆ ಆಗುತ್ತೆ ವೋಲ್ಟೇಜ್ ಫಾರ್ಮೇಷನು, ಇಲ್ಲೇ ಬೇರೆ ವೋಲ್ಟೇಜ್. ದಟ್ ಈಸ್ ಮೆಜರ್ಡ್ ಬೈ ಯೂಸಿಂಗ್ ವೋಲ್ಟ್ ಮೀಟರ್ ಆ್ಯಂಡ್ ದಿಸ್ ವೋಲ್ಟೇಜ್ ಈಸ್ ಪ್ರಪೋರ್ಷನಲ್ ಟು ಕರೆಂಟ್. ಈ ಕರೆಂಟ್ ಫ್ಲೋ ಆಗ್ತಾ ಇರುತ್ತಲ್ಲ ಅದಕ್ಕೆ ಪ್ರಪೋರ್ಷನಲ್ ಆಗಿರುತ್ತೆ. ಮತ್ತು ಈ ಮ್ಯಾಗ್ನೆಟಿಕ್ ಫ್ಲಕ್ಸ್ ಇರುತ್ತಲ್ಲ ಅದಕ್ಕೆ ಪ್ರಪೋರ್ಷನ್ ಆಗಿರುತ್ತೆ. ಮತ್ತು ಈ ಕಂಡಕ್ಟಿಂಗ್ ಮೆಟೀರಿಯಲ್ ಇರುತ್ತಲ್ಲ ಅದಕ್ಕೆ ಪ್ರಪೋರ್ಷನ್ ಆಗಿರುತ್ತೆ. ಸೊ the magnitude of the voltage depends upon current, strength of the magnetic field, property of the conductor. So how it works, working note. The current is passed through leads 1 and 2. So this is lead 1 and this is lead 2. I am going to pass the current between lead 1 and 2. The output edges 3 and 4. This is the 3 and 4 is the output edges are at the same potential. Illu eshtirutte voltage, illu ashte irutte. Yavaga when there is no transverse magnetic field. Magnetic field illa andaga. When transverse magnetic field passes through the strip, ಯಾವಾಗ ಟ್ರಾನ್ಸ್ವರ್ಸ್ ಮ್ಯಾಗ್ನೆಟಿಕ್ ಫೀಲ್ಡು ಪಾಸ್ ಆಗುತ್ತೆ ಸ್ಟ್ರಿಪ್ ಒಳಗಡೆ, ದೆನ್ ಔಟ್ಪುಟ್ ವೋಲ್ಟೇಜ್ ಅಪಿಯರ್ಸ್ ಅಕ್ರಾಸ್ ದ ಔಟ್ಪುಟ್ ಲೀಡ್ಸ್. ಔಟ್ಪುಟ್ ವೋಲ್ಟೇಜ್ ಎಲ್ಲಿ ಬರುತ್ತೆ, 3 and 4 ಅಲ್ಲಿ ಔಟ್ಪುಟ್ ವೋಲ್ಟೇಜ್ ಬಂದ್ಬಿಡುತ್ತೆ. ದಿಸ್ ಔಟ್ಪುಟ್ ವೋಲ್ಟೇಜ್ ಈಸ್ ಪ್ರಪೋರ್ಷನಲ್ ಟು ದ ಕರೆಂಟ್ ಆ್ಯಂಡ್ ಫೀಲ್ಡ್ ಸ್ಟ್ರೆಂತ್. ಯಾವುದು ಪ್ರಪೋರ್ಷನ್ ಇರುತ್ತೆ ಅಂದರೆ ಇ ಈಸ್ ಪ್ರಪೋರ್ಷನಲ್ ಟು ದ ಕರೆಂಟ್ ಐ ಆ್ಯಂಡ್ ಇ ಈಸ್ ಪ್ರಪೋರ್ಷನಲ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಂಟ್ ಫೀಲ್ಡ್ ಸ್ಟ್ರೆಂತ್, ದಟ್ ಈಸ್ ಬಿ. We are going to represent it by a letter B. Hence voltage produced may be used for the measurement of either the current or the magnetic field strength. ಇವೆರಡಕ್ಕೂ ನಾವು ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ಅಬೌಟ್ ವಾಟ್ ಹಾಲ್ ಎಫೆಕ್ಟ್ ಟ್ರಾನ್ಸ್ಡ್ಯೂಸರ್ಸ್. ಸೊ ಹಾಲ್ ಎಫೆಕ್ಟ್ ಟ್ರಾನ್ಸ್ಡ್ಯೂಸರ್ ಯಾವ್ಯಾವ್ದಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಫಾರ್ ದ ಮೆಜರ್ಮೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್, ಫಾರ್ ದ ಮೆಜರ್ಮೆಂಟ್ ಆಫ್ ಕರೆಂಟ್, ಫಾರ್ ದ ಮೆಜರ್ಮೆಂಟ್ ಆಫ್ ಮ್ಯಾಗ್ನೆಟಿಕ್ ಫ್ಲಕ್ಸ್, ಇಲ್ಲೆಲ್ಲದಕ್ಕೂ ನಾವು ಯೂಸ್ ಮಾಡ್ತೀವಿ. ಹಾಲ್ ಎಫೆಕ್ಟ್ ಕಂಡಕ್ಟಿವ್ ಟ್ರಾನ್ಸ್ಡ್ಯೂಸರ್ ಅಂತ ಹೇಳಿದೆ ನಾನು. ಇದರೊಳಗಡೆ ನಾನು ಏನು ಪಾಸ್ ಮಾಡ್ತಾ ಇದ್ದೀನಿ, ಐ ಆಮ್ ಗೋಯಿಂಗ್ ಟು ಪಾಸ್ ಎ ಕರೆಂಟ್. ಈ ಮೆಟೀರಿಯಲ್ ಯಾವುದಪ್ಪ ಅಂದರೆ ಜರ್ಮೇನಿಯಮಲ್ಲಿ ಮಾಡಿರ್ತೀವಿ. ಯೂಶಲಿ ಜರ್ಮೇನಿಯಮ್. ಐರನಲ್ಲಿ ಮಾಡಿದ್ರೂ ಆಗುತ್ತೆ, ಬಟ್ ಎಫೆಕ್ಟ್ ಬೇರೆ ಬೇರೆ ಇರುತ್ತೆ. ಐರನಲ್ಲಿ ಮಾಡಿದ್ರು ಇಟ್ಸ್ ಓಕೆ, ಜರ್ಮೇನಿಯಮಲ್ಲಿ ಮಾಡಿದ್ರು ಓಕೆ, ಸೆಮಿ ಕಂಡಕ್ಟರ್ಸಲ್ಲಿ ಇದೆ ಭಾಳಷ್ಟು. ಸೊ ದೀಸ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್. ಆಲ್ ಎಫೆಕ್ಟ್ ಮೆಟೀರಿಯಲ್ಸ್ ಅಂತ ಕರಿತೀವಿ. ಆಲ್ ಎಫೆಕ್ಟ್ ಮೆಟೀರಿಯಲ್ಸ್. ಸೊ ಮೆಜರ್ಮೆಂಟ್ ಆಫ್ ಡಿಸ್ಪ್ಲೇಸ್ಮೆಂಟ್ ಯೂಸಿಂಗ್ ಹಾಲ್ ಎಫೆಕ್ಟ್ ಟ್ರಾನ್ಸ್ಡ್ಯೂಸರ್. ಒಂದು ಡಿಸ್ಪ್ಲೇಸ್ಮೆಂಟ್ ಮೆಜರ್ ಮಾಡಬೇಕು ಹಾಲ್ ಎಫೆಕ್ಟ್ ಟ್ರಾನ್ಸ್ಡ್ಯೂಸರ್ ಇಸ್ಕೊಂಡು. ಹೆಂಗೆ ಮೆಜರ್ ಮಾಡ್ತೀವಿ, ಹೌ ವಿ ಆರ್ ಗೋಯಿಂಗ್ ಟು ಮೆಜರ್. ಸೊ ವೆನ್ ದ ಜಮೆಟ್ರಿ ಆಫ್ ದ ಶೇಪ್ ಆಫ್ ದ ಮ್ಯಾಗ್ನೆಟಿಕ್ ಸ್ಟ್ರಕ್ಚರ್, ಸೊ ಅದು ಚೇಂಜ್ ಆದಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆಗಿಬಿಡುತ್ತೆ. ಸೊ ಇಟ್ ಕನ್ಸಿಸ್ಟ್ಸ್ ಆಫ್ ಅ ಫೆರೋ ಮ್ಯಾಗ್ನೆಟಿಕ್ ಸ್ಟ್ರಕ್ಚರ್. ದಿಸ್ ಇಸ್ ಎ ಫೆರೋ ಮ್ಯಾಗ್ನೆಟಿಕ್ ಸ್ಟ್ರಕ್ಚರ್. ಈ ಥರ ಶೇಪ್ ಇದೆಯಲ್ಲ, ದಿಸ್ ಇಸ್ ಫೆರೋ ಮ್ಯಾಗ್ನೆಟಿಕ್ ಸ್ಟ್ರಕ್ಚರ್. ಒಂದು ಫೆರೋ ಮ್ಯಾಗ್ನೆಟಿಕ್ ಮೀನ್ಸ್ ವಾಟ್, ಐರನ್. ಸೊ ಐರನ್ಗೆ ನಾನು ಪರ್ಮನೆಂಟ್ ಮ್ಯಾಗ್ನೆಟ್ನ ಅಟ್ಯಾಚ್ ಮಾಡಿದ್ದೀನಿ. ಈ ಅಟ್ಯಾಚ್ ಮಾಡಿದಾಗ ಏನಾಯಿತು, ಸೊ ದಿಸ್ ಪ್ರೊಡ್ಯೂಸಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಇಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಲೈಕ್ ದಿಸ್, ಇಟ್ ಪ್ರೊಡ್ಯೂಸಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ಇಟ್. ಈ ಗ್ಯಾಪಲ್ಲಿ ನಾನು ಏನು ಪ್ರೊಡ್ಯೂಸ್ ಮಾಡೋದು, ಹಾಲ್ ಎಫೆಕ್ಟ್ ಟ್ರಾನ್ಸ್ಡ್ಯೂಸರ್ ಇಡ್ತೀನಿ. ಹಾಲ್ ಎಫೆಕ್ಟ್ ಮೆಟೀರಿಯಲ್. ಹಾಲ್ ಎಫೆಕ್ಟ್ ಮೆಟೀರಿಯಲ್ ಯಾವುದು, ಜರ್ಮೇನಿಯನ್ ಇರ್ಬೋದು, ಇಲ್ಲ ಐರನ್ ಇರ್ಬೋದು, ಇಲ್ಲ ಅಲ್ಯೂಮಿನಿಯಂ ಇರ್ಬೋದು. ಇದರ ಮೆನಿ ಮೆಟೀರಿಯಲ್ಸ್ ಆರ್ ಬೇರಿಯಮ್ ಇರ್ಬೋದು. ಅವನ್ನೆಲ್ಲ ಮೆಟೀರಿಯಲ್ ನಾನು ಏನು ಮಾಡ್ತೀನಿ, ಇದ್ರ ಮಧ್ಯೆ ಇಡ್ತೀನಿ. ಆ ಮಧ್ಯೆ ಇಟ್ಟಾಗ ಏನಾಗುತ್ತೆ, ಹಾಲ್ ಎಫೆಕ್ಟ್ ಟ್ರಾನ್ಸ್ಡ್ಯೂಸರ್ ಏನಾಗುತ್ತೆ, ದಿಸ್ ಇಸ್ ಕಾಲ್ಡ್ ಆಸ್ ವಾಟ್, ಮ್ಯಾಗ್ನೆಟಿಕ್ ಲೈನ್ಸ್. ಈ ಮ್ಯಾಗ್ನೆಟಿಕ್ ಲೈನ್ಸು ಕರೆಂಟನ್ನು ನಾನು ಹಿಂಗೆ ಪಾಸ್ ಮಾಡ್ತಾ ಇದ್ದರೆ, ಐ ಆಮ್ ಗೋಯಿಂಗ್ ಟು ಪಾಸ್ ದ ಕರೆಂಟ್. ಇದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ಪಾಸ್ ಮಾಡ್ತಾ ಇದ್ದೀನಿ ನಾನು. ದಿಸ್ ಈಸ್ ರೊಟೇಟಿಂಗ್ ಇನ್ ದಿಸ್ ಡೈರೆಕ್ಷನ್, ಐ ಆಮ್ ಪಾಸಿಂಗ್ ದ ಕರೆಂಟ್ ಇನ್ ದಿಸ್ ಡೈರೆಕ್ಷನ್. ಹಿಂಗೆ ಪಾಸ್ ಮಾಡೋದ್ರಿಂದ ಏನಾಗುತ್ತೆ, ವೋಲ್ಟೇಜ್ ಜನ್ರೇಷನ್ ಆಗುತ್ತೆ. ಯಾವುದ್ರಾಗೆ, ಹಾಲ್ ಎಫೆಕ್ಟ್ ಟ್ರಾನ್ಸ್ಡ್ಯೂಸರಲ್ಲಿ. ಸೊ ದ ಹಾಲ್ ಎಫೆಕ್ಟ್ ಟ್ರಾನ್ಸ್ಡ್ಯೂಸರ್ ಇಸ್ ಪ್ಲೇಸ್ಡ್ ಇನ್ ದ ಗ್ಯಾಪ್ ಅಡ್ಜಸೆಂಟ್ ಟು ದ ಪರ್ಮನೆಂಟ್ ಮ್ಯಾಗ್ನೆಟ್. ಈ ಪರ್ಮನೆಂಟ್ ಮ್ಯಾಗ್ನೆಟ್ ಇದೆಯಲ್ಲ, ಅಲ್ಲಿ ನಾನು ಏನು ಮಾಡ್ತೀನಿ, ಹಾಲ್ ಎಫೆಕ್ಟ್ ಟ್ರಾನ್ಸ್ಡ್ಯೂಸರ್ನ ಇಡ್ತೀನಿ. ದ ಫೀಲ್ಡ್ ಸ್ಟ್ರೆಂತ್ produced by the permanent magnet changes as the position of the ferromagnetic structure is varied. Now I am going to vary the ferromagnetic plate. ಈ ಪ್ಲೇಟ್ ನಾನು ಏನು ಮಾಡ್ತೀನಿ, ಮುಂದೆ ತೊಗೊಂಡ್ಬರ್ತೀನಿ, ಹಿಂದೆ ತೊಗೊಂಡೋಗ್ತೀನಿ. ಇದು ತೊಗೊಂಡೋದಾಗ ಏನಾಗುತ್ತೆ, ದೀಸ್ ಮೆಟೀರಿಯಲ್, ದೀಸ್ ಫ್ಲಕ್ಸ್ ಲೈನ್ಸ್ ಏನಾಗುತ್ತೆ, ಕಟ್ ಆಗುತ್ತೆ. ಇದು ಮುಂದೆ ತೊಗೊಂಬಂದಾಗ ಕಟ್ ಆಗುತ್ತೆ. ಕಟ್ ಆದಾಗ ಇದೊಂದು ಕಟ್ ಆಯಿತಾ, ಇನ್ನೆರಡೇ ಉಳಿತು. ಎರಡು ಉಳಿದಾಗ ಏನಾಯಿತು,
ಮ್ಯಾಗ್ನೆಟಿಕ್ ಫ್ಲಕ್ಸ್ ಕಮ್ಮಿ ಆದಾಗ ಏನಾಯಿತು, ದ ಕರೆಂಟ್ ಇಂಡ್ಯೂಸ್ಡ್ ಏನಾಯಿತು, ಕಮ್ಮಿ ಆಯಿತು. ಇಂಡ್ಯೂಸ್ಡ್ ಕರೆಂಟ್ ಕಮ್ಮಿ ಆದಾಗ ಏನಾಯಿತು, ಇಲ್ಲೇನಾಗುತ್ತೆ, ವೋಲ್ಟೇಜ್ ವೇರಿಯೇಷನ್ ಬೇರೆ ಆಗುತ್ತೆ. ಸೊ ದ ಔಟ್ಪುಟ್ ವೋಲ್ಟೇಜ್ ಆಫ್ ಹಾಲ್ ಎಫೆಕ್ಟ್ ಇಸ್ ಪ್ರಪೋರ್ಷನಲ್ ಟು ದ ಫೀಲ್ಡ್ ಸ್ಟ್ರೆಂತ್ ಇನ್ ದ ಗ್ಯಾಪ್. ಈ ಗ್ಯಾಪಲ್ಲಿ ಫೀಲ್ಡ್ ಸ್ಟ್ರೆಂತ್ ಎಷ್ಟಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದೊಂದು ಕಟ್ ಆಯಿತಾ, ಇಲ್ಲೊಂದು ಲೈನ್ ಏನಾಯಿತು ಹೋಯ್ತು, ಇಲ್ಲೊಂದು ಕಟ್ ಆಯಿತಾ, ಇಲ್ಲೊಂದು ಲೈನ್ ಹೋಯ್ತು. ಈ ಲೈನ್ ಹೋದಾಗ ಏನಾಯಿತು, ಇದ್ರ ಮೇಲೆ ಏನು ಪ್ರೊಡ್ಯೂಸ್ ಆಗ್ತಾ ಇರ್ತವೆ, ವಿ ಆರ್ ಗೋಯಿಂಗ್ ಟು ಪ್ರೊಡ್ಯೂಸ್ ವೋಲ್ಟೇಜ್ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಈ ವೋಲ್ಟೇಜ್ ಪ್ರೊಡ್ಯೂಸ್ ಆಗೋದೇನಾಗುತ್ತೆ, ಕಡಿಮೆ ಆಗುತ್ತೆ. ದ ಔಟ್ಪುಟ್ ವೋಲ್ಟೇಜ್ ಆಫ್ ಹಾಲ್ ಎಫೆಕ್ಟ್ ಇಸ್ ಪ್ರಪೋರ್ಷನಲ್ ಟು ದ ಫೀಲ್ಡ್ ಸ್ಟ್ರೆಂತ್ ಇನ್ ದ ಗ್ಯಾಪ್, the position of ferromagnetic from the structure. It can be used to measure as low as 0.025 mm displacement. ಎಷ್ಟು ಕಡಿಮೆ ಮೆಜರ್ ಮಾಡ್ಬೋದು, ಇದರಲ್ಲಿ 0.025 mm ಡಿಸ್ಪ್ಲೇಸ್ಮೆಂಟ್ನ ಮೆಜರ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ಹಾಲ್ ಎಫೆಕ್ಟ್ ಡಿಸ್ಪ್ಲೇಸ್ಮೆಂಟ್ ಮೆಜರ್ ಮಾಡೋಕ್ಕೆ ಹಾಲ್ ಎಫೆಕ್ಟ್ ಟ್ರಾನ್ಸ್ಡ್ಯೂಸರ್ ಈ ಥರ ಯೂಸ್ ಮಾಡ್ತೀವಿ ನಾವು. ಸೊ ದಿಸ್ ಈಸ್ ಫಾರ್ ಟುಡೇ. ಥ್ಯಾಂಕ್ ಯು.